PPT present ಮಾಡಬಹುದು ಪ್ರಜ್ವಲ್, you can switch on. Okay. Yes, ma'am. Yeah. Very good morning to all of you present here. ಈ ಒಂದು ಸ್ಲೈಡ್ ಅಲ್ಲಿ ಏನು ಕಾಣಿಸ್ತಾ ಇದೆ ನಿಮ್ಗೆ? ಏನ್ ಅನಿಸ್ತಾ ಇದೆ? ಏನೇನ್ ಕಲಿಬೇಕು ಅಂತ ಅನಿಸ್ತಾ ಇದೆ? ಏನ್ ನೋಡ್ತಾ ಇದ್ದೀರಾ? ತಲೆಯಲ್ಲಿ ಏನ್ ಓಡ್ತಾ ಇದೆ? ನಿಮ್ಮ ಚಾಟ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಇದನ್ನ ಯು ಕ್ಯಾನ್ ಟೆಲ್ ಮಿ ವಾಟ್ ಯು ಫೀಲ್ ಲೈಕ್. ಚಾಟ್ ಮ್ಯೂಟ್ ಮಾಡಿಲ್ಲ ಅಲ್ಲ ಪ್ರಜ್ವಲ್? ಇಲ್ಲ ಚಾಟ್ ಮ್ಯೂಟ್ ಮಾಡಿಲ್ಲ ಮೇಡಮ್. I request everyone to type in the chat box what you feel like and what is that you want to learn from today. There is an Okay. there is an reply. Yes. Communication is lifeline of society. Okay. So that's it. He have mentioned that communication is lifeline of society. So communication is the lifeline of society. Aurge society ge lifeline nanige it is lifeline for everyone. Lifeline for everyone, for the person who mentioned that it is for the society. There is again another response. The guy is asking question, another one is conveying him. Okay. Maton response madam, to learn communicating differently with different people. Okay. So that's it ma'am. Yes, ಹಾಗಾದ್ರೆ ಕಮ್ಯುನಿಕೇಶನ್ ಏನು? ವಾಟ್ ಇಸ್ ಕಮ್ಯುನಿಕೇಶನ್? ಕಮ್ಯುನಿಕೇಶನ್ ಲೈಫ್ ಲೈನ್ ಅಂದ್ರಿ. ಕಮ್ಯುನಿಕೇಶನ್ ಇನ್ನೊಬ್ಬರಿಗೆ ಬೇರೆ ತರ ಹೇಗೆ ಮಾಡ್ಬೇಕು ಅಂತ ಕೇಳಿದ್ದಾರೆ. ಹಾಗಾದ್ರೆ ಕಮ್ಯುನಿಕೇಶನ್ ಅಂದ್ರೆ ಏನು? ವಾಟ್ ಇಸ್ ಕಮ್ಯುನಿಕೇಶನ್ ಅಕಾರ್ಡಿಂಗ್ ಟು ಯು? ಎಕ್ಸ್ಪ್ರೆಸಿಂಗ್ ಅವರ್ ಒಪಿನಿಯನ್. ಶ್ರೇಯಸ್ ಅವ್ರು ಹೇಳ್ತಾ ಇದ್ದಾರೆ. Okay. ಸುಶಾಂತ್ ಅವ್ರು ಹೇಳ್ತಾ ಇದ್ದಾರೆ bridge between the people. Right. Sharing our feelings ಅಂತ ಯಶಸ್ವಿನಿ ಅವ್ರು ಹೇಳ್ತಾ ಇದ್ದಾರೆ. Sharing our feelings is Yashaswini's words. Sushant bridge ಮಾಡ್ಬೇಕು people ಮಧ್ಯದಲ್ಲಿ ಅಂತ. ಶ್ರೇಯಸ್ ಎಕ್ಸ್ಪ್ರೆಸಿಂಗ್ ಅವರ್ ಒಪಿನಿಯನ್ ಅಂತ ಹೇಳ್ತಿದ್ದಾರೆ. ಬೇರೆ ಏನೇನು ಒಪಿನಿಯನ್ಸ್ ಇದೆ? ಕಮ್ಯುನಿಕೇಶನ್ ಅಂದ್ರೆ ಏನು? A media of talking. ಅನಂತ್ ಕೃಷ್ಣ ಅವ್ರು ಹೇಳ್ತಾ ಇದ್ದಾರೆ. Oh, wonderful. Anant Krishna, it's a media of talking. ದೀಪಕ್ ರಾವ್ ಅವ್ರು ಹೇಳ್ತಾ ಇದ್ದಾರೆ it helps in expressing their own talent. Expressing their own talent. Wonderful. Way of interacting people is communication. Shreyas ಮತ್ತೆ ಹೇಳ್ತಿದ್ದಾರೆ. Wonderful. So ಇವೆಲ್ಲ ಕಮ್ಯುನಿಕೇಶನ್ ಅಂದಾಗ ನಮ್ಮ ವಿಕಿಪೀಡಿಯಾ ಮತ್ತೆ ನಮ್ಮ ಡಿಕ್ಷನರಿ ಏನ್ ಕೊಡ್ತಾ ಇದೆ ಅಂತ ನೋಡೋಣ. ಪ್ರಜ್ವಲ್ ನೆಕ್ಸ್ಟ್. Yes. Communication according to dictionary is, ಈ ವರ್ಡ್ ಲ್ಯಾಟಿನ್ ವರ್ಡ್ ಇಂದ ತಗೊಂಡಿರೋದು ಕಮ್ಯುನಿಕೇರ್ ಅಂತ, ವಿಚ್ ಮೀನ್ಸ್ ಕಾಮನ್ಲಿ ಶೇರಿಂಗ್. ಆದ್ರೆ ಕಮ್ಯುನಿಕೇಶನ್ ಏನೇನ್ ಮಾಡತ್ತೆ? ನಮ್ಮ ಥಾಟ್ಸ್ ನ ಶೇರ್ ಮಾಡ್ತೀವಿ, ಐಡಿಯಾಸ್ ನ ಶೇರ್ ಮಾಡ್ತೀವಿ, ನಮ್ಮ ಫೀಲಿಂಗ್ಸ್ ನ ಶೇರ್ ಮಾಡ್ತೀವಿ, ಬೇರೆ ಒಬ್ರಿಗೆ ಅಂಡರ್ಸ್ಟ್ಯಾಂಡ್ ಆಗೋ ಒಂದು ವಿಧಾನದಲ್ಲಿ. ಅದನ್ನೇ ನಾವು ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಕಮ್ಯುನಿಕೇಶನ್ ಶೇರ್ ಮಾಡೋದಂದ್ರೆ ಯಾಕೆ ಮಾಡ್ಬೇಕು ನಾವು? ಶೇರಿಂಗ್ ಒಂದೇನಾ? ಬೇರೆ ಯಾವ್ದಕ್ಕೆಲ್ಲ ನಾವು ಕಮ್ಯುನಿಕೇಶನ್ ನ ಯೂಸ್ ಮಾಡ್ತೇವೆ? ಕ್ವೆಶ್ಚನ್ ಅಗೇನ್ ಟು ಆಲ್ ಆಫ್ ಯು. ವೈ ಡು ವಿ ಕಮ್ಯುನಿಕೇಟ್? ಯಾಕೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ? ಶೇರಿಂಗ್ ಫೀಲಿಂಗ್ಸ್ ಬಂತು, ಬೇರೆ ಟು ಸೀಕ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಶ್ರೇಯಸ್ ಅವ್ರು ಕಳಿಸಿದ್ದಾರೆ.
Yeah, I'm reading. ಬೇರೆ, why do we communicate? Business. Dhanush ಹೇಳ್ತಾ ಇರೋದು business. And Shushant is saying sharing, understanding, asking from others. ಬೇರೆ ಏನದಕ್ಕೆ ಹೇಳ್ತೀವಿ? ಇವತ್ತು ಯಾವ ವಿಷಯದಲ್ಲಿ ನಾವು ಮಾತಾಡ್ತಾ ಇದೀವಿ? ಕಮ್ಯುನಿಕೇಶನ್. ಸೊ ಇಲ್ಲಿ ಏನಕ್ಕೆ ಮಾತಾಡ್ತಾ ಇದೀವಿ? ಐಡಿಯಾಸ್ಗೆ, ನಾಲೆಡ್ಜ್ಗೆ, ಲರ್ನಿಂಗ್ಗೆ. ವಂಡರ್ಫುಲ್. ಯಾವ್ದಕ್ಕೆಲ್ಲ ಕಮ್ಯುನಿಕೇಟ್ ಮಾಡ್ತೀವಿ? Why do we communicate? Learning. Wonderful, Dhanush. Prajwal, next slide. Yes, ma'am. We communicate to get info, to get information, to give information. ಯಾವ್ದೋ ಒಂದ್ ಕೆಲ್ಸ ನಡಿಬೇಕು ಅಂತ, ನಮ್ಮ ಫೀಲಿಂಗ್ಸ್ ನ ಶೇರ್ ಮಾಡೋಕೆ, ಒಬ್ರನ್ನ ಕ್ರಿಟಿಸೈಸ್ ಮಾಡೋಕ್ಕೂ ಕೂಡ ಕಮ್ಯುನಿಕೇಟ್ ಮಾಡ್ತೀವಿ, ಮತ್ತೆ ಒಬ್ರನ್ನ ಕಾಂಪ್ಲಿಮೆಂಟ್ ಮಾಡೋಕ್ಕೂ ಕೂಡ ಕಮ್ಯುನಿಕೇಟ್ ಮಾಡ್ತೀವಿ. ಕರೆಕ್ಟಾ? Any questions here? Shreyas GS raised hand. Yeah, he can ask. Unmute himself and ask. Shreyas. Hello, Shreyas. Shreyas, you have a question? ಅವ್ರ ಕೈ ಇಳಿಸ್ಬಿಟ್ರು, ನೋತಾ ಇದೆ ಅಂತ. Okay, ma'am, you can continue. We'll continue. We'll go to the next one. So why do we communicate is this one. So ಹೇಗೆಲ್ಲ ಕಮ್ಯುನಿಕೇಟ್ ಮಾಡ್ತೀವಿ? ಯಾವ ವಿಷಯದಲ್ಲಿ, ಯಾವ್ದಾದ್ರು ನ್ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡ್ತೀವಿ? ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ? ಇದು ನೆಕ್ಸ್ಟ್ ಕ್ವೆಶ್ಚನ್. Shreyas, slide will not move. It will wait for your answers. Prajwal, are you there? Yes, ma'am, I am there. Okay. Shreyas, ನಿಮಗೆ ಕ್ವೆಶ್ಚನ್, ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ? ಯಾವ ಮೂಲಕವಾಗಿ? How do we communicate? What are the modes we use for communication? Through verbal and non-verbal ಅಂತ ಕಳಿಸಿದ್ದಾರೆ. Through verbal and non-verbal. ಬೇರೆ? Non-verbal ಅಂದ್ರೆ? ಮೀಡಿಯಾ ಅಂತ ಕಳಿಸ್ತಿದ್ದಾರೆ. ಮೀಡಿಯಾ. ಮೀಡಿಯಾ ಯಾವ್ಯಾವ ಮೀಡಿಯಾ? ನಿಂದಾನೇ ನಾನು ತೆಗ್ದಿದ್ದು ಏನಂತ, ಮಗಳು action, gesture is an example of non-verbal. action. Wonderful, Shreyas. What else? Verbal, non-verbal. Verbal ಆಗಾದ್ರೆ? Through voice. Through voice. Prajwal, you can click on the next slide. Okay. It has many things. You need to click on it. One click ಮಾಡಿ ಅಷ್ಟೇ ಸಾಕು. Yes.
ಏನ್ ಕಾಣಿಸ್ತಾ ಇದೆ, ಹೇಗೆಲ್ಲ ಮಾಡ್ತಾ ಇದ್ದಾರೆ? ನನ್ ಸ್ಲೈಡೇ ಮೂವ್ ಆಗ್ತಿಲ್ಲ. ಏನೇನೆಲ್ಲ ಮಾಡ್ತೀವೋ ಅವೆಲ್ಲಾನು ಕಮ್ಯುನಿಕೇಶನ್. ಒಂದು ಲೆಟರ್ ಬರೆದ್ರೆ ಕಮ್ಯುನಿಕೇಶನ್, ಮೇಲ್ ಬರೆದ್ರೆ ಕಮ್ಯುನಿಕೇಶನ್, ಮಾತಾಡಿದ್ರೆ ಕಮ್ಯುನಿಕೇಶನ್, ಒಬ್ರು ನೋಡಿದ್ರೆ ಕಮ್ಯುನಿಕೇಶನ್, ಒಂದು ಸ್ಮೈಲ್ ಮಾಡಿದ್ರೆ ಕಮ್ಯುನಿಕೇಶನ್, ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತ ಆ ಕಡೆ ಹೋದ್ರೆ ಅದು ಕಮ್ಯುನಿಕೇಟ್ ಮಾಡ್ತಾ ಇದೆ ನಮ್ಗೆ. ಒಬ್ಬರ ಜೊತೆ ಕೈ ಶೇಕ್ ಮಾಡಿದ್ರು ಕಮ್ಯುನಿಕೇಶನ್. ನೆಕ್ಸ್ಟ್ ಪ್ರಜ್ವಲ್. Yes, ma'am. Prajwal, actually the slide is not moving. It's stuck in the first one. Wait then. ನೀವು ಪ್ರೆಸೆಂಟೇಶನ್ ಮೋಡ್ ಹೋದ್ರೆ ನಿಮ್ಗೆ ಅದು ಕಾಣಿಸುತ್ತೆ. Now, ma'am. Right. Yeah. Next, before slide ಹೋಗ್ಬೇಕೀಗ. Yes. Yeah. Yes, here. Stop there. Stop there. Before. Yeah. Next one. Next one, ma'am. Yeah, next one. Just stop. ಸೊ ಹೇಗೆಲ್ಲ ಕಮ್ಯುನಿಕೇಟ್ ಮಾಡ್ತೀವಿ? ಕಣ್ಣನ್ನು ನೋಡು, ಕಣ್ಣು, ಕಿವಿ, ಮೂಗು, ಎಲ್ಲಾ 5 ಸೆನ್ಸ್ ಆರ್ಗನ್ಸ್ ಇಂದಾನು ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಕೈಯಿಂದ ಹೇಗೆ ಶೇಕ್ ಹ್ಯಾಂಡ್ ಮಾಡೋದು, ಒಬ್ಬರನ್ನ ಟಚ್ ಮಾಡೋದು, ಬರವಣಿಗೆ, ಇವೆಲ್ಲಾನು ಕೈಯಿಂದ ಮಾಡೋದು. ಬಾಯಿಂದ ಹೇಳೋದು, ಸ್ಮೈಲ್ ಮಾಡೋದು, ಹಾಡೋದು, ಅವೆಲ್ಲಾನು. ಮೂಗಿಂದ ಹೇಗೆ ಕಮ್ಯುನಿಕೇಶನ್ ಆಗಾದ್ರೆ? ಮೂಗಿನ್ಗೊಂದು ಎಕ್ಸಾಂಪಲ್ ಕೊಡಿ, ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ನಮ್ಗೆ ಮೂಗು ಅಂತ. Someone can give me an example. Sensing smell. Shreyas. ಅದರಿಂದ ಏನ್ ಕಮ್ಯುನಿಕೇಟ್ ಆಗತ್ತೆ? ಕಮ್ಯುನಿಕೇಶನ್ಗೆ ಅದಕ್ಕೂ ಹೆಂಗ್ ಸಂಬಂಧ? ಕಮ್ಯುನಿಕೇಶನ್ಗೂ ಅದಕ್ಕೂ ಹೇಗೆ ಸಂಬಂಧ? ಸೆನ್ಸಿಂಗ್ ಅರೋಮಾ ಅಂತ ಕಳ್ಸಿದ್ದಾರೆ ಸಿದ್ದರಾಜು ಪರಮಶಿವ ಅವರು. ಸೆನ್ಸಿಂಗ್ ಅರೋಮಾ. ಓ ಸರ್, ಸೆನ್ಸಿಂಗ್ ಅರೋಮಾ ಓಕೆ, ಯು ಸೆನ್ಸ್ ಅ ಸ್ಮೆಲ್. ನಿಮಗೆ ಏನ್ ಕಮ್ಯುನಿಕೇಟ್ ಆಗ್ತಾ ಇದೆ? ಅದರಿಂದ ನೀವೇನ್ ಮಾಡ್ತೀರಾ? Good morning, madam. Siddharaj here. Yes, I can hear you. Sensing aroma ಅನ್ನೋದು ಬೇಸಿಕಲಿ ಈ ಫುಡ್ ರಿಲೇಟೆಡ್ ಏರಿಯಾದಲ್ಲಿ ಕಮ್ಯುನಿಕೇಶನ್ ಆಗುತ್ತೆ. ಯಾವ್ದಾರ ಒಂದು ಫುಡ್ ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ, ಪ್ರೋಸೆಸ್ ಮಾಡ್ಬೇಕಾದ್ರೆ, ಫುಡ್ ಸ್ಮೆಲ್ ಏನಿದೆ, ಅರೋಮಾ ಏನಿದೆ, ಟೆಕ್ನಿಕಲ್ ವರ್ಡ್ ಅರೋಮಾ ಅಂತ, ಅದು ನಮ್ಮ ಮೂಗು ಸೆನ್ಸ್ ಆಗಿ ಬ್ರೈನ್ಗೆ ಕಮ್ಯುನಿಕೇಟ್ ಆಗುತ್ತೆ. ಸೊ ಇದ್ರಲ್ಲಿ ಈ ಯೂನಿಟ್ ಅಲ್ಲಿ ಈ ಫುಡ್ ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸಪೋಸ್ ಎನಿ ಫಂಕ್ಷನ್ಸ್ ಇರ್ಬೋದು, ವೆಜ್, ನಾನ್ ವೆಜ್, ಎನಿ ಡಿಶ್ ಇರ್ಬೋದು. ಸೊ ನಾವು ನಿಯರ್ ಬೈ ಹೋಗ್ತಾ ಇದ್ದೀವಿ, ಅದು ನಮಗೆ ಕಮ್ಯುನಿಕೇಶನ್ ಥ್ರೂ ಗೊತ್ತಾಗುತ್ತೆ. Wonderful, sir. Shreyas is telling about a raw and a fruit, ripe mango. Correct, Shreyas? Raw mango ಮತ್ತೆ ripe ಆಗಿದೆ ತಿನ್ನು ಬಾ ಅಂತ ಕರೆಯೋದು ರೈಪ್ ಮ್ಯಾಂಗೋ. ರಾ ಆಗಿರೋದು ನಿಂಗೆ ಹುಳಿ ಇಷ್ಟ ಅಂದ್ರೆ ಆ ಮ್ಯಾಂಗೋ ತಿನ್ನೋದಕ್ಕೆ ರಾ ಮ್ಯಾಂಗೋ. So it is communicating through our nose. Wonderful. Shreyas? Everyone is muted, ma'am. So okay, thank you. So we communicate through 5 sense organs. ಎಷ್ಟೊಂದು ಹಾಡುಗಳು ಹೇಳಿರ್ತಾರೆ, ಇಲ್ಲ ಡೈಲಾಗ್ಸ್ ನೋಡಿರ್ತೀವಿ.
ಆ ಕಣ್ಣು ನೋಡಿದ ತಕ್ಷಣನೇ ಏನೋ ಆಗೋಯ್ತು ಅಂತ. ಆ ಕಣ್ಣಿನಲ್ಲೇ ಮಾತಾಡಿದ್ ನಮ್ಮ ಅಮ್ಮಂದಿರು ಹೇಳಿರ್ತಾರೆ ಚಿಕ್ಕಂದಲ್ಲಿ, ನಮ್ಮಮ್ಮ ಕಣ್ಣಲ್ಲೇ ತೋರ್ಸ್ಬಿಡ್ತಾರೋ ಎಸ್ ನೋ ಅಂತ, ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಂಗೆ ಮಾಡ್ಬೇಕಾ ಮಾಡ್ಬಾರ್ದು ಅಂತ. ಸೊ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ ಕ್ಯಾನ್ ಕಮ್ಯುನಿಕೇಟ್. ಈ ಒಂದು ಅಂಗ ಮಾತ್ರ ಅಲ್ಲ, ಒಂದೊಂದು ಅಂಗನೂ ನಮ್ಗೆ ಕಮ್ಯುನಿಕೇಟ್ ಮಾಡತ್ತೆ. ಆ ಕಣ್ಣು ಸಾಕು, ಐಬ್ರೋಸ್ ರೇಸ್ ಮಾಡಿದ್ರೆ ಸಾಕು ನನ್ಗೆ ನಮ್ಮಮ್ಮ ನಮ್ಮಪ್ಪ ಇದನ್ನೇ ಹೇಳ್ತಾ ಇದಾರೆ ಅಂತ ಗೊತ್ತಾಗತ್ತೆ. ಒಂದು ಕೈ ಹಿಂಗೆ ತೆಗಿಯೋದು ಗೊತ್ತು ನಂಗೆ, ಓಕೆ 1 ಬೀಳತ್ತೆ 2 ಬೀಳತ್ತೆ ಇಲ್ಲ 10 ಬೀಳತ್ತ ಅಂತ. ಸೊ ಎಲ್ಲದ್ರಲ್ಲೂ ಕಮ್ಯುನಿಕೇಶನ್. ನಮ್ ಬಾಡಿನ ಹೇಗೆ ಸ್ಟಿಫ್ ಆಗಿ ಇಟ್ಕೋತೀವಿ ಇಲ್ಲ ಬೆಂಡ್ ಮಾಡಿರ್ತೀವಿ, ಅದು ಕಮ್ಯುನಿಕೇಶನ್. ಕೈಗಳನ್ನ ಹೇಗೆ ಇರ್ತೀವಿ ಫೋಲ್ಡ್ ಮಾಡಿನ ಓಪನ್ ಅಲ್ಲಿ ಇಟ್ಟಿರ್ತೀವ, ಅದು ಕಮ್ಯುನಿಕೇಶನ್. ಸೊ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ ಕಮ್ಯುನಿಕೇಟ್ಸ್ ಅಂಡ್ ದಟ್ಸ್ ದ ವೇ ವಿ ಕಮ್ಯುನಿಕೇಟ್. ಸೊ ಈಗ ಕಮ್ಯುನಿಕೇಶನ್ ಅಂದಾಗ ನಾನು ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕು, ನಾನು ಕಮ್ಯುನಿಕೇಟ್ ಮಾಡೋಕ್ ಮುಂಚೆ ಯಾವ್ದನ್ನ ನೋಡ್ಬೇಕು, ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಶನ್, ಹೌ ಡು ಐ ಕಮ್ಯುನಿಕೇಟ್ ಅಂದ್ರೆ ದಿಸ್ ಇಸ್ ವಾಟ್ ಐ ಡು, ಐ ಕಮ್ಯುನಿಕೇಟ್ ಥ್ರೂ ದೀಸ್ ಮೀಡಿಯಾಸ್. ಸೊ ಹೌ ಡು ಐ ಕಮ್ಯುನಿಕೇಟ್? For every answer or question I have, I need something to tell, talk or show, exhibit through gestures. Prajwal, next slide please. Yes ma'am. Do I have to click another? Just elements in communication illa. Yes, allige sir. So what do you think are the elements of communication? ಒಂದು ಕಮ್ಯುನಿಕೇಶನ್ ಅಲ್ಲಿ, ಒಂದು ಭಾಷೆಯಲ್ಲಿ ನಾನೇನೋ ಒಂದ್ ಹೇಳ್ತಾ ಇದ್ದೀನಿ ಅಂದ್ರೆ ನನ್ಗೆ ಏನೇನ್ ಬೇಕಾಗತ್ತೆ ಆ ಕಮ್ಯುನಿಕೇಶನ್ ಅಲ್ಲಿ, ಆ ವಾಕ್ಯ ನನ್ಗೆ ಕಂಪ್ಲೀಟ್ ಆಗಕ್ಕೆ ಏನೇನ್ ಬೇಕಾಗತ್ತೆ. ವರ್ಬಲ್ ಆಗಿರ್ಲಿ ನಾನ್ ವರ್ಬಲ್ ಆಗಿರ್ಲಿ ಏನೇನ್ ಬೇಕಾಗತ್ತೆ. Effective words and correct grammar. Anant Krish, Shreyas is telling that. Wonderful. What else we need? Language, message ಹೇಗಿರ್ಬೇಕು. Subject information, wonderful. ಮೆಸೇಜ್ ಹೇಗಿರ್ಬೇಕು. ಈಗ ನಾನೊಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಯಾವ್ದ್ರ ಪರವಾಗಿ ಇಟ್ಕೊಂಡು ಮಾತಾಡ್ಬೇಕು. Content. Shreyas is telling it is content. Okay. Type of. Sidraj sir, I'm not understanding. Type of. Prajwal, can you explain? Even I am unable to understand, ma'am. Type of mistake, another term, I'm sorry. It's type of audience, how we are going to communicate, what is the subject, and how we are going to connect with the audience. Whom are we communicating? Wonderful, wonderful, sir, wonderful. Sidraj sir, how we are to whom we are communicating? Wonderful. Where? Hello. Hello, madam. Prajwal will go to the next slide. Yes, level of mind. ಏನ್ ಕಾಣಿಸ್ತಾ ಇದೆ ಇಲ್ಲಿ? Take that off, first one. Only the first picture. ಏನ್ ಕಾಣಿಸ್ತಾ ಇದೆ ಇಲ್ಲಿ? Sender, receiver, media, message. ಅಲ್ಲ, ಅಲ್ಲಿ ಒಂದು ಮೇಲ್ ಇದಾರೆ, ಅಷ್ಟೊಂದು ಹೆಂಗಸರಿದ್ದಾರೆ. ನಿಮ್ಗೆ ಏನ್ ತೋಚ್ತಾ ಇದೆ ಅದನ್ನ ನೋಡಿ, ಆ ಪಿಕ್ಚರ್ ನೋಡಿ, ಆ ಪಿಕ್ಚರ್ ನೋಡಿ ನಿಮ್ಗೆ ಏನ್ ತೋಚ್ತಾ ಇದೆ. ವಾಟ್ ಯು ಫೀಲ್, ವಾಟ್ ಯು ಸಿ? ಶ್ರೇಯಸ್ 4 ಹಾಕಿದೀರಲ್ಲ, 5 ಇದೆ.
guy standing there is a hero. Oh, wonderful. ಆ ಹುಡುಗಿರಲ್ಲ ಮತ್ತೆ the black man is the main character. ಯಾವ ಸಿನಿಮಾಗೆ? Any function. Any function. ಯಾವುದೇ ಒಂದು ಫಂಕ್ಷನ್ಗೆ. We call this as 4 wives, 1 husband. Anuradha madam? 4 wife, 1. Yes, yes. ಸ್ವಲ್ಪ ವಾಯ್ಸ್ ಬೇಕಾಗ್ತಿತ್ತು. ಹಾಯ್. ಹೇಳಿ ಪ್ರಜ್ವಲ್. Okay. Because as 4 wives, 1 husband. ಚೆನ್ನಾಗಿರುತ್ತೆ. ಆದ್ರೆ ಇದಕ್ಕೇನಕ್ಕೆ ಅರ್ಥ ಅಂದ್ರೆ 4 W ಗೆ ನೆಕ್ಸ್ಟ್ ಕ್ಲಿಕ್ ಪ್ರಜ್ವಲ್. ಎಸ್ ಮ್ಯಾಮ್. ವೈ, ಹೂ, ವೇರ್, ವೆನ್. ನಾವು ಯಾವ್ದೇ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೂ ಯಾರ ಜೊತೆ ಮಾತಾಡ್ತಾ ಇದೀವಿ, ಹೂಮ್ ಆಮ್ ಐ ಟಾಕಿಂಗ್ ಟು, ಎಲ್ಲಿ ಮಾತಾಡ್ತಾ ಇದ್ದೀನಿ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಎಲ್ಲಿ ಮಾತಾಡ್ತಾ ಇದ್ದೀನಿ, ಯಾಕೆ ಮಾತಾಡ್ತಾ ಇದ್ದೀನಿ, ವಾಟ್ ಇಸ್ ದ ಪರ್ಪಸ್ ಆಫ್ ಮೈ ಸ್ಪೀಚ್, ವೈ ಶುಡ್ ಐ ಸ್ಪೀಕ್ ಅಂಡ್ ಹೌ ಡು ಐ ಸ್ಪೀಕ್. ಈ 6 ಕ್ವೆಶನ್ ನಮ್ಮಲ್ಲಿ ನಾವು ಕಮ್ಯುನಿಕೇಟ್ ಮಾಡೋಕ್ ಮುಂಚೆ ನಾವು ಕೇಳ್ಕೊಂಡ್ರೆ ನಮ್ ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿರುತ್ತೆ. Is there a purpose? What is the purpose of my communication? Objective ಏನು, ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಯಾವ್ದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ, ಏನಕ್ಕೆ ಮಾತಾಡ್ತಾ ಇದ್ದೀನಿ, ಮತ್ತೆ ಹೇಗೆ ಮಾತಾಡ್ತಾ ಇದ್ದೀನಿ. ಇದಿಷ್ಟು ನಮ್ ತಲೆ ಒಳಗೆ ನಾವು ಕಮ್ಯುನಿಕೇಟ್ ಮಾಡಕ್ ಮುಂಚೆ ನಾವು ಕಮ್ಯುನಿಕೇಟ್ ನಮ್ ಮೈಂಡ್ಗೆ ಮಾಡಿದ್ರೆ ನಮ್ಮ ಕಮ್ಯುನಿಕೇಶನ್ ಬೇರೆಯವ್ರ ಜೊತೆ ಎಫೆಕ್ಟಿವ್ ಆಗಿರುತ್ತೆ. Any questions here? I think no questions, ma'am. He has some. Shreyas has put a question. What questions? He WH. mentioned that they are WH questions. Okay. Wonderful. No questions. I will go to the next slide. Stop there. Sender. ಈಗ ನಾನು ಮಾತಾಡ್ತಾ ಇದ್ರೆ ನಾನು ಸೆಂಡರ್. ನಾನು ಒಂದು ಭಾಷೆಯನ್ನ ಮಾತಾಡ್ತಾ ಇದ್ದೀನಿ. ಐ ಆಮ್ ಆಸ್ಕಿಂಗ್ ಪ್ರಜ್ವಲ್, ಹೌ ಆರ್ ಯು ಪ್ರಜ್ವಲ್? ನೆಕ್ಸ್ಟ್. ಈಗ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ಕೂಡ ಅಥವಾ ನಾನು ಪರ್ಸನಲ್ ಆಗಿ ಒಬ್ರ ಮುಂದೆ ಒಬ್ರು ಮಾತಾಡ್ತಾ ಇದ್ರು ಕೂಡ ಸೈನ್ಸ್ ಏನ್ ಹೇಳತ್ತೆ ಅಂದ್ರೆ ನಾನ್ ಮಾತಾಡೋದನ್ನ ಅನ್ಕೋಡ್ ಮಾಡ್ಬಿಡುತ್ತೆ. ಆ ವಾಯ್ಸು ವೈಬ್ರೇಷನ್ಸ್ ಅಲ್ಲಿ ಹೋಗತ್ತೆ, ವೈಬ್ರೇಷನ್ಸು ವೇವ್ಸು ಅದನ್ನ ಇಟ್ಕೊಂಡು ಹೋಗತ್ತೆ. ಅದು ಭಾಷೆಯಲ್ಲಿ ಹೋಗಲ್ಲ, ಬರೀ ವೈಬ್ರೇಷನ್ಸು ಮತ್ತೆ ಕೋಡ್ಸ್ ಅಲ್ಲಿ ಹೋಗುತ್ತೆ. ಸೈನ್ಸ್ ಹೇಳೋ ಪ್ರಕಾರ ನಾವು 9th 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರ ಬಗ್ಗೆ ಓದಿದೀವಿ ಸೈನ್ಸ್ ಅಲ್ಲಿ. ನೆಕ್ಸ್ಟ್ ಪ್ರಜ್ವಲ್. ಇಟ್ ಇಸ್ ಪಾಸಿಂಗ್ ಥ್ರೂ ಅ ಮೀಡಿಯಾ. ಈಗ ಫೋನ್ ಅಲ್ಲಿ ಮಾತಾಡ್ತಾ ಇದ್ರೆ ಇಟ್ ಇಸ್ ಪಾಸಿಂಗ್ ಥ್ರೂ ದ ಟೆಲಿಕಮ್ಯುನಿಕೇಶನ್ ಮೀಡಿಯಾ. ಅಗೇನ್ ಇಟ್ ಇಸ್ ಗೋಯಿಂಗ್ ಥ್ರೂ ಏರ್ ಓನ್ಲಿ. ವೇವ್ಸ್ ಆಗಿ ಹೋಗುತ್ತೆ. ಇಟ್ ಗೋಸ್ ಟು ಸಮ್ ಪ್ಲೇಸ್ ಅಂಡ್ ದೆನ್ ಇಟ್ ಕಮ್ಸ್ ಬ್ಯಾಕ್. ಸೊ ಇಟ್ ಇಸ್ ಎನ್ಕೋಡ್ ಆಗತ್ತೆ, ಮೀಡಿಯಾ ಅಲ್ಲಿ ಪಾಸ್ ಆಗತ್ತೆ. ಇಟ್ ಮೈಟ್ ಬಿ ವಾಟರ್, ಇಟ್ ಮೈಟ್ ಬಿ ಹೇರ್, ಇಟ್ ಮೈಟ್ ಬಿ ಎನಿ ಅದರ್ ಮೀಡಿಯಾ. ನೆಕ್ಸ್ಟ್. ಬ್ಯಾರಿಯರ್ಸ್ ಇದ್ದೇ ಇರುತ್ತೆ. ಈಗ ಅಮ್ಮ ಕಿಚನ್ ಇಂದ ಕರೀತಾ ಇದಾರೆ, ನಾನು ಹಾಲಲ್ಲಿ ಕೂತ್ಕೊಂಡಿದ್ರೆ ಅಮ್ಮ ಹಾಲ್ಗೆ ಬರೋವರೆಗೂ ಎಷ್ಟೊಂದ್ ಗೋಡೆಗಳು, ಎಷ್ಟೊಂದ್ ಕಬೋರ್ಡು, ಟೇಬಲ್, ಚೇರ್, ಟಿವಿ ಎಲ್ಲಾನು ದಾಟ್ಕೊಂಡು ನನ್ ಕಿವಿಗೆ ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಬ್ಯಾರಿಯರ್ಸ್. ದಿಸ್ ಇಸ್ ಅ ಕೈಂಡ್ ಆಫ್ ಅ ಬ್ಯಾರಿಯರ್. ಇಟ್ ಈವನ್ ಅಡಿಯರ್ಸ್ ಟು ಎನಿ ಕೈಂಡ್ ಆಫ್ ಕಮ್ಯುನಿಕೇಶನ್. ನೆಕ್ಸ್ಟ್. ಎನ್ಕೋಡಿಂಗ್ ಆಗಿರೋದು ನಮ್ಮ
ಕಿವಿಗೆ ಬಂದು ಸೇರಿದ ತಕ್ಷಣ ಡಿಕೋಡಿಂಗ್ ಆಗತ್ತೆ. ಆ ವೈಬ್ರೇಷನ್ಸ್ ಎಲ್ಲ ಸೇರಿ ಹೊಳಗ್ ಹೋಗ್ತಾ ಇರ್ಬೇಕಾದ್ರೆ ಡಿಕೋಡ್ ಆಗುತ್ತೆ. ನೆಕ್ಸ್ಟ್ ರಿಸೀವರ್. ದ ರಿಸೀವರ್ ರಿಸೀವ್ಸ್ ದ ಇನ್ಫಾರ್ಮೇಶನ್. ನೀವು ಪರ್ಸನಲ್ ಆಗಿ ನೋಡಿದ್ರೆ ಒಬ್ಬೊಬ್ರು ಆಕ್ಟಿವಿಟಿ ಮಾಡಿದಾಗ ಹೇಳ್ತಾರೆ, ನಾನು ಒಂದು ಮಾತು ಹೇಳ್ದೆ ಅಲ್ಲಿ ಹೋಗಿ ಸೇರೋಷ್ಟಕ್ಕೆ ಏನೋ ಮಾತಾಗೋಯ್ತು ಅಂತ. ಸೊ ಇದೇ ತರಾನೇ ನಾವು ಸೆಂಡರ್ ಒಬ್ರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಅದ್ ಎನ್ಕೋಡಿಂಗ್ ಆಗತ್ತೆ, ಮೀಡಿಯಾಲಿ ಪಾಸ್ ಆಗಿ ಬ್ಯಾರಿಯರ್ಸ್ ನೆಲ್ಲ ದಾಟ್ಕೊಂಡು ಡಿಕೋಡ್ ಆಗಿ ನನ್ ಕಿವಿಗೆ ಬಂದ್ ಸೇರತ್ತೆ. ನನ್ ಕಿವಿಗೆ ಬಂದ್ ಸೇರಿದ್ದು ಹೇಗೆ ಬಂದ್ ಸೇರತ್ತೆ, ಯಾವ ಒತ್ತಲ್ ಬಂದ್ ಸೇರತ್ತೆ, ಯಾವ ನಾನ್ ಏನ್ ಮಾಡ್ತಿರ್ಬೇಕಾದ್ರೆ ಬಂದ್ ಸೇರತ್ತೆ, ಅದ್ ತಕ್ಕಂಗೆ ನಾನ್ ಫೀಡ್ಬ್ಯಾಕ್ ಕೊಡ್ತೀನಿ. ಪ್ರಜ್ವಲ್ ನೆಕ್ಸ್ಟ್. And the receiver receives as a feedback. So any questions here? No questions till now. Yeah. Anuradha madam? Can you hear me, Prajwal? Yes, ma'am. Yes. Now I can hear you. I'm audible? Yeah. Okay. ಈಗ ನಾನು ಹೇಳಿದ್ದು ಮಾತು ವಿಷಯದಲ್ಲಿ ಮೌಖಿಕವಾಗಿ ನಾವು ಮಾತಾಡಿದಾಗ, ಸೆಂಡ್ ಮಾಡಿದಾಗ ಮಾತಾಡ್ತಾ ಇರ್ಬೇಕಾದ್ರೆ ಎನ್ಕೋಡಿಂಗು, ಮೀಡಿಯಾ, ಬ್ಯಾರಿಯರ್ಸು, ರಿಸೀವರ್, ಫೀಡ್ಬ್ಯಾಕ್ ಅಂತ ಹೇಳಿದ್ವಿ, ರೈಟ್? ಹಾಗಾದ್ರೆ ನಾನ್ ವರ್ಬಲ್ ಅಲ್ಲಿ ಹೇಗೆ ಎನ್ಕೋಡಿಂಗ್, ಮೀಡಿಯಾ, ಬ್ಯಾರಿಯರ್ಸ್ ಯಾರು ಪ್ರಶ್ನೆನೇ ಕೇಳಿಲ್ಲ. Can you give me an idea how it goes through the non-verbal communication? Allu sender idare, allu receiver idare. One example. ನಾನು ಇಲ್ಲಿಂದ ನನ್ನ ಮಗಳಿಗೆ ಹಂಗಂತಂದ್ರೆ ಏನಾಗತ್ತೆ, ಏನ್ ಅರ್ಥ ಆಗತ್ತೆ? I'm talking to Prajwal now. Prajwal. Yes, ma'am. What do you understand? So can you repeat it once again? Anuradha madam? Yes, I'm there, Prajwal. Tell me the answer. ಮತ್ತೆ ಆ ಸೈನ್ ನ ರಿಪೀಟ್ ಮಾಡಬಹುದಾ ಅಂತ ಕೇಳಿದ್ದು. ಮತ್ತೆ ಆ ಸೈನ್ ನ ರಿಪೀಟ್ ಮಾಡಬಹುದಾ ಅಂತ. ಏನಾಯ್ತು, ಎನ್ಕೋಡ್ ಆಯ್ತು, ನನ್ನ ಸಿಸ್ಟಮ್ ಇಂದ ನಿಮ್ಮ ಸಿಸ್ಟಮ್ ಬಂದು ಸೇರ್ತು, ಎಷ್ಟೊಂದ್ ಬ್ಯಾರಿಯರ್ಸ್ ದಾಟಿರುತ್ತೆ. ಡಿಕೋಡ್ ಆದಾಗ ಏನೂ ಅರ್ಥ ಆಗಿಲ್ವಲ್ಲ, ಏನ್ ಹೇಳಕ್ ಬರ್ತಾ ಇದಾರೆ, ಬೇರೆಯವ್ರು ಒಬ್ಬೊಬ್ರು ಒಂದೊಂದು ವಿಷಯವನ್ನು ಅರ್ಥ ಮಾಡ್ಕೋತಾರೆ. ಈಚ್ ಒನ್ ವಿಲ್ ಟೇಕ್ ಇಟ್ ಇನ್ ದೇರ್ ಓನ್ ವೇ. ಅಂಟಿಲ್ ಲೈಕ್ ಪ್ರಜ್ವಲ್, ನೀನ್ ಹೇಳೋದ್ ಅರ್ಥ ಆಗ್ಲಿಲ್ಲಪ್ಪ, ಏನ್ ಹೇಳ್ತಿದ್ಯಾ ಬಾಯಿಂದ ಹೇಳು ಅಂದಾಗ ಮಾತ್ರನೇ ಬರುತ್ತೆ. ಇಲ್ಲ ಆ ವಿಷಯದಲ್ಲಿ ನಾವು ಕರೆಕ್ಟ್ ಆಗಿ ಹೋಗ್ತಾ ಇದ್ರೆ, ಅಮ್ಮಂದಿರು ಹೇಳ್ತಾರಲ್ಲ, ಕಣ್ಣು ಡೋಂಟ್ ಡೂ ದಟ್, ಏನು ಬಾಯಿಲ್ಲ ಹೇಳಲ್ಲ, ಆದ್ರೆ ಕಣ್ಣಲ್ಲಿ ಮಾತ್ರ ಅಷ್ಟೇ ಅರ್ಥ ಆಗತ್ತ ಅವಾಗ. ಸೊ it is the way the receiver receives from the sender. ಈ ಒಂದು ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕು. ರಿಸೀವರ್ ಡೈರೆಕ್ಟ್ ಆಗಿ ನಾನು ಮಾತಾಡೋದನ್ನ ಹಂಗೆ ಕೇಳ್ಕೊಳ್ಳಲ್ಲ, ಎನ್ಕೋಡಿಂಗ್ ಆಗತ್ತೆ, ಬ್ಯಾರಿಯರ್ ಆಗತ್ತೆ, ಡಿಕೋಡಿಂಗ್ ಆಗತ್ತೆ, ತಲೆ ಒಳಗೆ ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಶನ್ ತಕ್ಕಂಗೆ ಅದು ಚೇಂಜ್ ಆಗ್ಬಿಡುತ್ತೆ, ಮತ್ತೆ ರಿಸೀವ್ ಆಗುತ್ತೆ, ಅದಕ್ಕೆ ತಕ್ಕಂಗೆ ಅವ್ರು ಆನ್ಸರ್ ಕೊಡ್ತಾರೆ. ಸೊ ಇಟ್ ಇಸ್ ನಾಟ್ ದ ಪ್ರಾಬ್ಲಮ್ ಆಫ್ ದ ರಿಸೀವರ್. ಈ ಒಂದು ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕು. ರಿಸೀವರ್ ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇಟ್ ಇಸ್ ದ ಪ್ರಾಬ್ಲಮ್ ಆಫ್ ದ ಸೆಂಡರ್. ನಾನು ಕರೆಕ್ಟ್ ಆಗಿ ಸಂಭಾಷಣೆ ಮಾಡಿಲ್ಲ, ಐ ಹ್ಯಾವ್ ನಾಟ್ ಕನ್ವೇಡ್ ದ ಇನ್ಫಾರ್ಮೇಶನ್ ರೈಟ್ಲಿ. ಆ ರಿಸೀವರ್ ಅರ್ಥ ಆಗೋ ತರ ನಾನ್ ಮಾಡಿದ್ರೆ then I have sent the information correctly.
ಈ ಒಂದು ಪಾಯಿಂಟ್ ನಮ್ಮ we need to take it back. You can make a note somewhere in your notes also. If the person I'm talking to does not respond in the way I want the person to respond, ಹಾಗಾದ್ರೆ ನಾನು ಕಮ್ಯುನಿಕೇಟ್ ಅವನಿಗೆ ಮಾಡಿದ್ದು ಅವನಿಗೆ ತಲುಪ್ಲಿಲ್ಲ, ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ ಅಂದ್ರೆ ಅವನ್ ತಪ್ಪಲ್ಲ, ಅದ್ ನನ್ ತಪ್ಪು. ಅವನಿಗೆ ಅರ್ಥ ಆಗಿರೋ ತರ ನಾನ್ ಮಾತಾಡ್ಲಿಲ್ಲ. Can we go ahead? Any questions here? I think still no questions, ma'am. Okay, ಅರ್ಥ ಆಯ್ತಾ? ಅರ್ಥ ಆಯ್ತು ಅಂದ್ರೆ ಮಾಡಿ. ಅದಕ್ಕೂ ಆನ್ಸರ್ಸ್ ಇಲ್ಲ ಅನ್ಸುತ್ತೆ. It's coming. Yes, understood. So I again repeat, if the receiver is not responding to what you have communicated, that means it is your problem and not the receiver's problem. ನೀವು ಸಂಭಾಷಣೆ ಕಮ್ಯುನಿಕೇಟ್ ಮಾಡೋದು ಚೇಂಜ್ ಮಾಡ್ಕೋಬೇಕು. ಅವನಿಗೆ ಅರ್ಥ ಆಗೋ ತರ ನಾವು ಕಮ್ಯುನಿಕೇಟ್ ಮಾಡ್ಬೇಕು. ಹಾಗಾದ್ರೆ ಹೇಗ್ ಮಾಡೋದು? ನನ್ಗೆ ಹೆಂಗ್ ಗೊತ್ತಾಗತ್ತೆ ಅವನಿಗೆ ಹೇಗ್ ಅರ್ಥ ಆಗತ್ತೆ ಅಂತ? ನೆಕ್ಸ್ಟ್ ಒನ್, ನೆಕ್ಸ್ಟ್ ಸ್ಲೈಡ್ ಪ್ರಜ್ವಲ್. Stop there. ಕಂಪ್ಲೀಟ್ನೆಸ್ ಆಗಿರ್ಬೇಕು. ನನ್ನ ಕಮ್ಯುನಿಕೇಶನ್ ಕಂಪ್ಲೀಟ್ ಆಗಿರ್ಬೇಕು. ಹಂಗಂದ್ರೆ ಏನರ್ಥ? ಒಂದು ಸೆಂಟೆನ್ಸ್ ಹೇಳ್ತೀನಂದ್ರೆ ನುಂಗಬಾರ್ದು. It should not be swallowed or it should not be incomplete. I was thinking it was like that. Complete ಆಗಿದೆಯಾ ಅದು? Stop. Andre, is it complete? Answers are coming, ma'am. No. Now Danush is saying no. So what would you say to complete the sentence? Oh, Anand Krishna is also saying no. ಕಂಪ್ಲೀಟ್. ಯಾವುದೇ ಒಂದು ಕಮ್ಯುನಿಕೇಶನ್ ಅಲ್ಲಿ ನಮ್ಮ ಕಮ್ಯುನಿಕೇಶನ್ ಕಂಪ್ಲೀಟ್ ಆಗಿರ್ಬೇಕು. ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ನೆಕ್ಸ್ಟ್ ಒನ್, ಕನ್ಸೈಸ್ ಆಗಿರ್ಬೇಕು. ವಾಟ್ ಇಸ್ ಕನ್ಸೈಸ್? ಸಂಕ್ಷಿಪ್ತಪತಿ. ಸಂಕ್ಷಿಪ್ತವಾಗಿರಬೇಕು. ಸಂಕ್ಷಿಪ್ತವಾಗಿರಬೇಕು. ಕರೆಕ್ಟ್. ಥ್ಯಾಂಕ್ ಯು ಪ್ರಜ್ವಲ್. ವೆಲ್ಕಮ್ ಮ್ಯಾಮ್. ಒನ್ ಎಕ್ಸಾಂಪಲ್ ಫ್ರಮ್ ಪ್ರಜ್ವಲ್. ಸಂಕ್ಷಿಪ್ತವಾಗಿರಬೇಕು ಅನ್ನೋದಕ್ಕ ಮ್ಯಾಮ್? ಹಂಗಂದ್ರೆ ಎಕ್ಸಾಂಪಲ್ ಹೇಳಿ. ಎಕ್ಸಾಂಪಲ್, ನಾನು ಮಾವನ ಮನೆಗೆ ಹೋಗಿ ಊಟ ಮಾಡಿದೆ. ಇಸ್ ಇಟ್ ಎನ್ ರೈಟ್ ಎಕ್ಸಾಂಪಲ್? ನಾನು ನನ್ನ ಹೆಂಡತಿಯ ಮಾವನ ಮನೆಗೆ ಹೋಗಿ ಊಟ ಮಾಡಿದೆ. ನಿಮ್ಮ ಅಪ್ಪನ ಮನೆಯಲ್ಲೇ ಮಾಡ್ಬಿಟ್ಟು ಅವ್ರ ಮಾವನ ಮನೆಗೆ ಹೋದ್ರಿ. ಹೆಂಡತಿಯ ಮಾವನ ಮನೆಯಲ್ಲ ಅಂದ್ರೆ ನಿಮ್ಮ ಅಪ್ಪ ಮನೆಯಲ್ಲ ಅವ್ರ ಮಾವನ ಮನೆಯಲ್ಲ? ಅಲ್ಲ, ನಮ್ಮ ಅಪ್ಪನ ಮನೆಯಲ್ಲ. ವಂಡರ್ಫುಲ್. ನೆಕ್ಸ್ಟ್ ಒನ್. ಓಕೆ. ಕನ್ಸಿಡರೇಷನ್, ಪರಿಗಣತೆ. ಕರೆಕ್ಟಾ? Yes, I should be considerate in my communication. ಇವ್ರು ಹೇಳಿದ್ರು, ನಮ್ಮ ಜೆಸಿ ಆಡಿಯನ್ಸ್ ಬಗ್ಗೆ ಹೇಳಿದ್ರಲ್ಲ, ಸಿದ್ದರಾಜು ಸರ್. ಕನ್ಸಿಡರೇಷನ್ ಇರ್ಬೇಕು. ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಕನ್ಸಿಡರೇಟ್ ಆಗಿ ಮಾತಾಡ್ಬೇಕು. ಚಿಕ್ಕವರವ್ರಿಗೆ ದೊಡ್ಡವ್ರ ತರ, ದೊಡ್ಡವ್ರಿಗೆ ಚಿಕ್ಕವನ್ ತರ, ಅಥವಾ ಯಾವ್ದೋ ಒಂದು ದುಃಖದ ವಿಷಯದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಟಾಕಿಂಗ್ ಅಬೌಟ್ ಸಮ್ happy things, when you are really happy coming out with a sad communication, you should be considerate in what you're doing in that place. Next, Prajwal. ಕಾಂಕ್ರೀಟ್ ಆಗಿರ್ಬೇಕು. ಕಾಂಕ್ರೀಟ್ ಅಂದ್ರೆ ನಮ್ ಬಿಲ್ಡಿಂಗ್ ಕಾಂಕ್ರೀಟ್ ತರಾನೇ ಸ್ಟ್ರಾಂಗ್ ಆಗಿರ್ಬೇಕು ನಮ್ಮ ಕಮ್ಯುನಿಕೇಶನ್.
ತೊದಲು ಬದಲು ಅದು ಮಕ್ಕಳದಲ್ಲಿ ಚೆನ್ನಾಗಿರತ್ತೆ. ದೊಡ್ಡವರಾದ್ಮೇಲೆ ಅದೇ ತೊದಲು ಬದಲು ಬಲ್ಲೆ ಮಾತಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಕ್ಲಾರಿಟಿ, ಸ್ಪಷ್ಟತೆ. ಯು ಶುಡ್ ಹ್ಯಾವ್ ಕ್ಲಾರಿಟಿ ಇನ್ ವಾಟ್ ಯು ಸ್ಪೀಕ್. ನಿಮ್ಮ ತಲೆಯಲ್ಲಿ ಕ್ಲಾರಿಟಿ ಇಲ್ಲದೆ ನಾನು ಏನೋ ಮಾತಾಡ್ತಾ ಇದ್ದೀನಿ ಅಂತ ಮಾತಾಡಕ್ ಹೋದ್ರೆ ಆ ಕಮ್ಯುನಿಕೇಶನ್ಗೆ ಅರ್ಥನೇ ಇಲ್ದಂಗ ಹೋಗುತ್ತೆ. ಅಲ್ಲಿ ಕಾಂಕ್ರೀಟ್ನೆಸ್ ಬರಲ್ಲ, ಕನ್ಸಿಡರೇಷನ್ ಇರಲ್ಲ, ಕನ್ಸೈಸ್ ಅಂತೂ ಇಲ್ವೇ ಇಲ್ಲ. ಕ್ಲಾರಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಯೋರ್ ಕಮ್ಯುನಿಕೇಶನ್. ಕ್ಲಾರಿಟಿ ಹೇಗೆ ಬರುತ್ತೆ? 3 ವಿಷಯದಲ್ಲಿ ಬರುತ್ತೆ. ಆಸ್ಕ್, ಟೆಲ್, ಸೀಕ್. ಈ ಪಾಯಿಂಟ್ ನಿಮ್ಮ PPT ಅಲ್ಲಿ ಇಲ್ಲ, ನೀವು ಬರ್ಕೋಬಹುದು. ಆಸ್ಕ್ ಮಾಡ್ಬೇಕು. ಒಬ್ರು ಕ್ವೆಶನ್ ಕೇಳ್ತಾ ಇದ್ರೆ ಇಲ್ಲ ಒಬ್ರು ಸಂಭಾಷಣೆ ಮಾತಾಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಪ್ರಶ್ನೆಗಳು ಕೇಳ್ಬೇಕು. ಆಸ್ಕ್, ಐ ಹ್ಯಾವ್ ನಾಟ್ ಅಂಡರ್ಸ್ಟುಡ್, ವಾಟ್ ಇಸ್ ದಟ್ ಐ ನೀಡ್ ಟು ಡೂ. ಸೀಕ್ ಅಂದ್ರೆ ನಾನು ಓದ್ತಾ ಇರೋದು ಕಮ್ಯುನಿಕೇಶನ್, ಬುಕ್ ಓದ್ತಾ ಇದ್ದೀನಿ ಇಲ್ಲ ವಿಡಿಯೋ ನೋಡ್ತಾ ಇದ್ದೀನಿ. ಸೊ ಬೇರೆಯವ್ರ ಹತ್ರ ಸೀಕ್ ಮಾಡಿ ಇದ್ರದ್ದು ಅರ್ಥ ಕೇಳೋದು ಕಮ್ಯುನಿಕೇಶನ್, ಕ್ಲಾರಿಟಿ ಬರೋದು. ಅಂಡ್ ದೆನ್ ಟಾಕ್ ಆರ್ ಟೆಲ್ ಆರ್ ಕಮ್ಯುನಿಕೇಟ್. ಓನ್ಲಿ ದೆನ್ ಪೀಪಲ್ ವಿಲ್ ಲುಕ್ ಅಟ್ ಯು ದಟ್ ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ಯಾವಾಗ್ಲೂ ಕ್ಲಾರಿಟಿ ಇದೆ ಅಂತ. Do we go? Courtesy. What is courtesy? What is courtesy? Didn't understand concise. Danish, I'll come back. We'll finish this and I'll come back there. ಕೊನೆಗೆ we can keep all the doubts, ma'am. Last week. Yeah, concise ಇಲ್ಲೇ ಮುಗಿಸ್ತೇನೆ. Okay. Courtesy. What is courtesy? We should be considerate enough with other person. ಸೌಜನ್ಯತೆ, ಬೇರೆಯವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡ್ಬೇಕು. We should think about what is the feeling of the other person and then do. Next. Correctedness. These are the 7 C's of communication ಅಂತ ನಮ್ಮ ಹೇಳ್ತೀವಿ. Correctedness ಅಂದ್ರೆ ಕರೆಕ್ಟ್ ಆಗಿ ಮಾತಾಡೋದು. ನಾನು ಹೇಳೋ ಕಮ್ಯುನಿಕೇಶನ್ ಅಲ್ಲಿ ಇಲ್ಲ ನಾನು ಹೇಳೋ ವಿಷಯದಲ್ಲಿ, ಐಡಿಯಾಸ್ ಅಲ್ಲಿ, ಫೀಲಿಂಗ್ಸ್ ಅಲ್ಲಿ ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಾ? ಕಮ್ಯುನಿಕೇಶನ್ ಇಸ್ ಆಲ್ ಅಬೌಟ್ ಶೇರಿಂಗ್, ಗೆಟಿಂಗ್ ಅಂಡ್ ಗಿವಿಂಗ್. ಗಿವಿಂಗ್ ಅಂಡ್ ಟೇಕಿಂಗ್. ವೆನ್ ಯು ಆರ್ ಗಿವಿಂಗ್, am I correctly communicating what I want to communicate? ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಾನು ಆಚೆ ಹೋಗಿ ಬರ್ತಾ ಇದ್ದೀನಮ್ಮ, ಎಲ್ಲಿಗೆ ಹೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ, ಯಾರ ಜೊತೆ ಹೋಗ್ತಿದ್ಯಾ, ಏನಕ್ಕೋಸ್ಕರ ಹೋಗ್ತಿದ್ಯಾ, ಏನ್ ಮಾಡಕ್ ಹೋಗ್ತಿದ್ಯಾ, ಎಷ್ಟ್ ಗಂಟೆಗೆ ವಾಪಸ್ ಬರ್ತಿದ್ಯಾ, ಏನೂ ಇಲ್ಲ. ಸೊ ಇದು ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗತ್ತಾ? Effective communication agata? No. No, not at all. When I'm communicating with someone, I should have everything precisely. Ellanu irbeku. I am going out to this place with this person. This is my purpose. ನನಗೆ ಇಷ್ಟು ಟೈಮ್ ಆಗತ್ತೆ, ನನ್ಗೆ ವಾಪಸ್ ಬರೋದು ಇಷ್ಟೊತ್ತಾಗತ್ತೆ, ಇಷ್ಟು ಗಂಟೆ ಒಳಗೆ ಮನೆಗೆ ಬಂದಿರ್ತೀನಿ. ಸ್ಪೆಷಲಿ ಅಮ್ಮಂದಿರು ಇದನ್ನೇ ಕೇಳೋದು. ಮತ್ತೆ ಮತ್ತೆ ಕೇಳ್ತಾರೆ, ತಲೆ ತಿನ್ಬೇಡಮ್ಮ ಅಂತೀವಿ. ಯಾಕೆಂದ್ರೆ ನಮ್ ಕಮ್ಯುನಿಕೇಶನ್ ಅಲ್ಲಿ ಫುಲ್ ಆಗಿಲ್ಲ. ಅಮ್ಮ ತಲೆ ತಿಂತಾಳ, ಇಲ್ಲ ಅಪ್ಪ ತಲೆ ತಿಂತಾರ. ನಮ್ ಕಮ್ಯುನಿಕೇಶನ್ ಫುಲ್ ಆಗಿದ್ರೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಯಾರು ತಲೆ ತಿನ್ನಲ್ಲ ನಮ್ಗೆ. ನಾವೇ ನಮ್ ತಲೆ ತಿನ್ಕೋಬೇಕು. ಸೊ
So we should have all these 7 points before we communicate. And the first thing what I said, 5 wives, 1 husband. What, where, how? Oh, wonderful, yeah. Someone is okay. Someone had a doubt about conciseness. Yes. ಮನಸಾಕ್ಷಿಯಾಗಿ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಾ? Am I consciously talking from my mind, my heart ಇಂದ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಾ? That is conciseness. If I am speaking nonsense, it is not conciseness. ಏನೋ ಮಾತು ಎಂತದೋ ಏನ್ ಮಾತಾಡ್ತಾ ಇದೆಯೋ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನ we say that it is not you are not talking from your consciousness. ಇವಾಗ ನಮ್ಮ ಪೊಲಿಟಿಕಲ್ ಮಾತು ಎಲ್ಲ ಮಾತಾಡ್ತಾರಲ್ಲ, ತುಂಬಾ ಜನ ಕನ್ಸೈಸ್ ಇಲ್ದೇನೆ ಮಾತಾಡ್ತಾರೆ, ಅವ್ರಿಗೆ ಅರ್ಥನೇ ಆಗಿರಲ್ಲ. ಯಾರೋ ಒಬ್ರು ಹೇಳಿದ್ರು ಏನೋ ಒಂದಾಯ್ತು, ಸೊ ಐ ಆಮ್ ಕಮ್ಯುನಿಕೇಟಿಂಗ್. ಇಟ್ಸ್ ಲೈಕ್ ಅ ಫಾರ್ವರ್ಡೆಡ್ ಮೆಸೇಜ್ ನಮ್ ವಾಟ್ಸ್ಆಪ್ ಅಲ್ಲಿ ನಡೆಯುತ್ತಾರೆ. ನಿಮ್ಮ ಕನ್ಸೈಸ್ಗೆ ಅದು ಕರೆಕ್ಟ್ ಅನ್ಸಿದ್ರೆ ಮಾತಾಡಿ, ಇಲ್ಲಾಂದ್ರೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ. ಡೋಂಟ್ ಎವರ್ ಥಿಂಕ್ ಅಬೌಟ್ ಟಾಕಿಂಗ್ ಅಬೌಟ್ ವಿಚ್ ಯು ಡೋಂಟ್ ನೋ. ನಿಮ್ಮ ಮೈಂಡ್ಗೆ ಸರಿ ಅನ್ಸೋದನ್ನ ಮಾತಾಡಿ, ಮೈಂಡ್ಗೆ ಬೇಡ ಅಂದಾಗ ಅದ್ ಮಾತೇ ಇಲ್ಲ. ಸೈಲೆನ್ಸ್ ಇಸ್ ಆಲ್ಸೋ ಅ ವೇ ಆಫ್ ಕಮ್ಯುನಿಕೇಶನ್. You know that? Or this person speaks only when he wants to speak. There's a lot of respect. Silence gives a lot of respect. Speak precisely what you want to speak and keep quiet. That is, keep silence. Brings in a lot of respect. They become great leaders. ಮಹಾತ್ಮ ಗಾಂಧಿ ತುಂಬಾ ಏನು ಮಾತಾಡಿಲ್ಲ, ಆದ್ರೆ ಮಾತಾಡಿದಾಗ ಮಾತಾಡಿದ್ದಾರೆ, ಮಿಕ್ಕಿದ ಟೈಮ್ ಸೈಲೆಂಟ್ ಇದ್ದಾರೆ. And he became a big leader. If you check with all of the most considerate top leaders, you will see them, they speak only when they have to speak. When they have to speak. Mickey time silent. That was who had a question of conciseness. Dhanush. Dhanush, artha aita conciseness? ಧನುಷ್ ಅವ್ರಿಗೆ ಗೊತ್ತಾಗಿದ್ರೆ ಎಸ್ ಅಂತ ಕಳಿಸಿ. Yes, yes. Yes, yes, yes. Thank you, Dhanush. We'll go to the next slide, Prajwal. ಇದು ಒಂದು ಸ್ಟಡಿ, ಮೆಹರ್ಬಿಯನ್ ಸ್ಟಡಿ ಅಂತ ಹೇಳ್ತಾರೆ. This is a study which was done long 1960 plus, almost 60 years back, you know. ಏನ್ ಹೇಳ್ತಾರೆ ಅಂದ್ರೆ, ನಾವು ಕಮ್ಯುನಿಕೇಶನ್ ಮಾಡೋದ್ರಲ್ಲಿ 7% ಮಾತ್ರ ನಮ್ಮ ವಾಕ್ಯಗಳು, ನಾವ್ ಏನ್ ಮಾತಾಡ್ತೀವೋ ಅದ್ರಲ್ಲಿ ಅಡಗಿವೆ. ಮಿಕ್ಕಿದ್ದು 55% ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನಾವ್ ಹೇಗೆ ಅದನ್ನ ಸಂಭಾಷಿಸ್ತೀವೋ ಅದ್ರಲ್ಲಿದೆ. ಪ್ಲಸ್ 38% ನಮ್ಮ ಟೋನ್, ಪಿಚ್, ವಾಲ್ಯೂಮ್ ಅದ್ರಲ್ಲಿ ಅಡಗಿವೆ. ಫಾರ್ ಎಕ್ಸಾಂಪಲ್, ಈ ಎಕ್ಸಾಂಪಲ್ ನಾನು ಎಲ್ಲಾ ಕಡೆ ಕೊಡ್ತೀನಿ, ತುಂಬಾ ಕಡೆನೆ ಕೊಟ್ಟಿದ್ದೇನೆ. ಐ ಲವ್ ಯು ಹೇಗಿದೆ? ಹೇಗ ಅನ್ಸತ್ತೆ? ಒಂದ್ ಹುಡ್ಗಿ ಬಂದು ನಿಮ್ ಹತ್ರ, ಇಲ್ಲ ಒಂದ್ ಹುಡ್ಗ ಬಂದು ಇದನ್ನ ಹೇಳಿದ್ರೆ, I love you. How is this? If you're on your phone, you can go to my video and see how I'm doing it. You will then understand what is happening. Participant idral hodre nan mukha kaansutte, alli hogi nodi. I love you. Hegide idu? How does it sound? How do you feel? ಆಂಗ್ಲಿ ಸೌಂಡ್ ಅಲ್ಲಿ ಇದೆ ಮೇಡಮ್. ಗುಡ್ನೆಸ್ ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಲ್ಲ, ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ. ಎಕ್ಸ್ಪ್ರೆಸ್ ಮಾಡಿದಾಗ ಆಪೋಸಿಟ್ ಪರ್ಸನ್ ಅದನ್ನ ರಿಸೀವ್ ಮಾಡೋಕ್ಕೂ ಕೂಡ ಅವರು ತಯಾರಿರೋದಿಲ್ಲ. ಆ ಒಂದು ಸಿಚುವೇಶನ್ ಅಲ್ಲಿ ಈ ತರ ಕಮ್ಯುನಿಕೇಟ್.
Correct. Correct. Very good. Sushant says it's not good. No one will understand. I love you ಅನ್ನೋದು ಮರ್ತೆ ಹೋಗ್ಬಿಡುತ್ತೆ. ನಿನ್ ಮುಖ ಮಾತ್ರನೇ ಕಾಣಿಸುತ್ತೆ. ಈ ಟೀಚರ್ಸ್ ಎಲ್ಲ ನಮ್ಗೆ ಅಪ್ರಿಶಿಯೇಟ್ ಮಾಡಿದಾಗ ಒಬ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ವಾವ್, ವೆರಿ ನೈಸ್, ಬ್ಯೂಟಿಫುಲ್ ಯಾ. ಓಕೆ ಓಕೆ, ವೆರಿ ಗುಡ್ ಯಾ. ಫಸ್ಟ್ ಒನ್ ಹೇಗಿತ್ತು, ಸೆಕೆಂಡ್ ಒನ್ ಹೇಗಿರುತ್ತೆ? You want me to repeat? Wow, beautiful Prajwal, you're doing great work. And Prajwal, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ. How did the first one go? How did the second one go? First one is more than 100%, and second one is nearly reaching my views and my expectation. Pardon, I didn't get you. Can you repeat? ಫಸ್ಟ್ ಒನ್ ಮೇಡಮ್ 100% ಅಚೀವ್ಮೆಂಟ್ ಆದಾಗ ಅಥವಾ ನಾವೇನ್ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕಿಂತ ಜಾಸ್ತಿ ಅಚೀವ್ಮೆಂಟ್ಸ್ ಆದಾಗ ಸ್ಟೂಡೆಂಟ್ಸ್ಗೆ ಆಗ್ಲಿ ನಮಗೆ ಯಾರ ಜೊತೆ ಕನ್ಸಲ್ಟ್ ಇರುತ್ತೆ ಅವ್ರು ಅಚೀವ್ ಮಾಡಿದಾಗ ಆ ತರ ಫೀಲಿಂಗ್ಸ್ ಬರುತ್ತೆ. ಸೆಕೆಂಡ್ ಟೈಮ್ ನಾವು ಏನ್ ಮಾಡಿರ್ತೀವಿ ಗೋಲ್ ಆಗ್ಲಿ ಅವ್ರ ಬಗ್ಗೆ ಏನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಟು ಸಮ್ ಎಕ್ಸ್ಟೆಂಟ್ ಅವ್ರು ಇನ್ನೂ ರೀಚ್ ಆಗಕ್ಕೆ ಅಥವಾ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ಸ್ ಅಲ್ಲಿ ಅವ್ರಿಗೆ ಇನ್ನೂ ಅವಕಾಶಗಳಿದೆ ಇನ್ನೂ ಎತ್ತರಕ್ಕೆ ಬೆಳೆಯಕ್ಕೆ ಅನ್ಬೇಕಾದ್ರೆ ಈ ತರ ವರ್ಡ್ಸ್ ಗಳು ಬರುತ್ತೆ. ಬೇರೆ ಬೇರೆ ಯಾರಾದ್ರೂ, someone else, something in the chat box? Only for the sake of appreciation, if they are appreciating means second one ಆತರ ಇರುತ್ತೆ. Correct, Prajwal, very good. First one, it's from your heart, because your body is also in tune with your words. Your tone, your pitch, your volume is in tune with your words. Second one, appreciate ಮಾಡ್ಬೇಕಲ್ಲ. ಈಗ ತುಂಬಾ ಜನ ಹಾಗೆ ಆಗ್ಬಿಟ್ಟಿದ್ದಾರೆ, ಸುಮ್ಮನೆ ಅಪ್ರಿಶಿಯೇಟ್ ಮಾಡ್ತಾರೆ. ಯಾಕಪ್ಪ ನಾನು ಏನು ಮಾಡೇ ಇಲ್ವಲ್ಲ ಅಂತ ಯೋಚನೆ ಮಾಡೋ ಅಷ್ಟಕ್ಕೆ ಅಪ್ರಿಶಿಯೇಟ್ ಮಾಡಕ್ ಶುರು ಮಾಡಿ ನಮ್ಗೆ ಅದು ಅರ್ಥ ಆಗ್ಬಿಡುತ್ತೆ. Appreciation is not from your words, it is from your body. It is ಯಾವುದೇ ಒಂದು ವಿಷಯ. ಈಗ ತುಂಬಾ ಜನ ಇವಾಗ ಲಾಕ್ಡೌನ್ ಆಗಿದೆ, ಅಮ್ಮ ನನ್ಗೆ ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂದ್ಬಿಡ್ತೀವಿ. ಯಾಕಂದ್ರೆ ಟೀಚರ್ಸ್ ಅರ್ಥ ಆಗತ್ತೆ ನಿನ್ ಬಾಡಿನೂ ನಿನ್ ಇದು ಲ್ಯಾಂಗ್ವೇಜ್ ಸಂಬಂಧನೇ ಇಲ್ಲದೆ ಹಂಗೆ ಮಾತಾಡಿದೀರ ಅಂತ. ಸೊ ಆಲ್ವೇಸ್ ವೆನ್ ಯು ಕಮ್ಯುನಿಕೇಟ್ ಯೋರ್ ಬಾಡಿ ಲ್ಯಾಂಗ್ವೇಜ್, ನಿನ್ ಕೈ, ಕಣ್ಣು, ವಾಯ್ಸು ಎಲ್ಲಾನು ಮುಖ್ಯ, more than the words. That is why we say you just speak. In Tamil there is a word, ಅವಳು ಇವಳು ನೋಡಿದಂತೆ ಇದಾಗೋಯ್ತು ಅಂತೆ, ಬರೀ ನೋಡಿದ್ರಲ್ಲೇ ಲವ್ ಆಗೋಯ್ತು ಅಂತ. It's a wording, I don't know if you can understand. It is like ಅಣ್ಣನೂ ನೋಕಿನಾನ್ ಅವಳು ನೋಕಿನಾನ್, ಅವನು ನೋಡ್ದ ಇವಳು ನೋಡ್ದ, ಲವ್ ಫ್ಲವರ್ ಆಗೋಯ್ತು ಅಂತ. So it is just with the word, by look also you can communicate and tell what you want to do. But more than that, your body, your words is more important. Words least importance ide anta ಹೇಳ್ತಾರೆ. Next, Prajwal. Body language. Because ivaga ನಾವು ನೋಡಿದ ಮೆಹರ್ಬಿಯನ್ ಸ್ಟಡಿ ಪ್ರಕಾರ body language is most important. So we need to go ahead with this part of it. Yes, Prajwal. How should our body language be? Rabbit ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಮುದ್ದು ಮುದ್ದಾಗಿ ಸಾಫ್ಟ್ ಆಗಿ. ಸಾಫ್ಟ್ ಟೆಕ್ನಿಕ್ ಅಂತ ಹೇಳ್ತೀವಿ ಇದಕ್ಕೆ. ಎಸ್ ಮೀನ್ಸ್ Prajwal, click. Smile. Always keep a smile. ನಿಮ್ಮ ಸ್ಮೈಲ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಜನ ನಿಮ್ಮನ್ನ they'll come towards you to talk. ನೀವು ಸ್ಮೈಲ್ ಮಾಡ್ತಾ ಮಾತಾಡಿದ್ರೆ ಅಷ್ಟೇ ಜನ ನಿಮ್ಮನ್ನ ಕೇಳಿಸ್ಕೋಬೇಕು ಅಂತ ಇರ್ತಾರೆ. ಓಪನ್ ಪೋಸ್ಚರ್, ಕೈ ಕಟ್ಕೊಂಡು ಹೇಗಿದೆ? ಕೈ ಕಟ್ಕೊಂಡಿದ್ರೆ ನಮ್ಮ ಮುಖ ಎಲ್ಲ ಸಪ್ಪೆ ಅಂತ ಕಾಣಿಸುತ್ತೆ.
ನನ್ ಕೈ ಕಟ್ಕೊಂಡಿದ್ರೆ ಇಟ್ ಮೀನ್ಸ್ ಮೈ ಬಾಡಿ ಈಸ್ ಕ್ಲೋಸ್ಡ್. When I close my hands, it means I am closed. I am not here to listen. Body kuda hange artha madkolutte. It will say that okay, ಕೇಳಿಸ್ಕೊಳ್ಳಂಗಿಲ್ಲ ಅಂತ ನನಗೆ ಬಾಡಿ ಹೇಳ್ತಾ ಇದೆ, ನಾನು ಕೇಳಿಸ್ಕೊಳ್ಳಲ್ಲ ಅಂತ. So always have an open posture. Next, ಫಾರ್ವರ್ಡ್ ಲೀನಿಂಗ್. ಒಬ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹಿಂಗ ಹೋಗಂಗಿಲ್ಲ, ಹಿಂದೆ ಹೇಳು ಹೇಳು ಅಂತ ಹೋಗಂಗಿಲ್ಲ, ಸ್ವಲ್ಪ ಮುಂದೆ. ಅದಕ್ಕೆ ಅಂತ ಅವ್ರ ಮೇಲೆ ಬೀಳಲ್ಲ, ಸ್ವಲ್ಪ ಮುಂದೆ ನಿಂತ್ಕೊಂಡು ಹೇಳಿ ಅಂತ ಹೇಳೋದು. ನೆಕ್ಸ್ಟ್, ಟಚ್, ಮೆಂಟಲಿ ಅಂಡ್ ಫಿಸಿಕಲಿ. ಟಚ್ ಅಂದ್ರೆ ಫುಲ್ ಟಚಿಂಗ್ ಬಿಚಿಂಗ್ ಅಲ್ಲ, ಜಸ್ಟ್ ಸ್ಮಾಲ್ ಟಚ್. ಶೇಕ್ ಹ್ಯಾಂಡ್ ಕೊಡೋದು, ಶಬಾಷಿ ಹೇಳಿದಾಗ ಬೆನ್ ತಟ್ಟೋದು, ದಿಸ್ ಇಸ್ ಸ್ಮಾಲ್ ಟಚ್. ಮೆಂಟಲಿ ಆಲ್ಸೋ ಯು ಶುಡ್ ಮೇಕ್ ದಮ್ ಫೀಲ್ ದಟ್ ನಾನು ನಿನ್ನವನು, ನಾನ್ ನಿನ್ ಮಾತು ಕೇಳಕ್ಕೆ ಕೂತಿದ್ದೀನಿ ಇಲ್ಲಿ, ನಾನ್ ನಿನ್ ಜೊತೆ ಸಂಭಾಷಣೆ ಕಮ್ಯುನಿಕೇಶನ್ ಮಾಡಕ್ಕೆ ಇದ್ದೀನಿ ಅನ್ನೋ ತರ ದೇ ಶುಡ್ ಫೀಲ್. ಆ ಟಚ್ ಫೀಲ್ ಮಾಡ್ಬೇಕು ಅವ್ರು. ಐ ಕಾಂಟ್ಯಾಕ್ಟ್, ಕಣ್ಣು ಬೇಕೇ ಬೇಕು. ಎಲ್ಲೋ ನೋಡ್ಕೊಂಡು, ನಾನು ಎಲ್ಲೋ ನೋಡ್ಕೊಂಡು ಮಾತಾಡ್ತೀನಿ, ನಿಮ್ಗೇನ್ ಅನ್ಸುತ್ತೆ? ಎಲ್ಲೋ ನೋಡ್ತಾ ಇದಾರೆ, ಏನೋ ಮಾತಾಡ್ತಾ ಇದಾರೆ, ಅದ್ರ ಬಗ್ಗೆ ಅವ್ರಿಗೆ ಅರ್ಥ ಆಗ್ತಾ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. You will not feel I am with you. There should always be high contact for the person to feel that you are with them. N, nodding. ಯಾವಾಗ ನೋಡ್ ಮಾಡ್ತೀವಿ? ಕೇಳಿಸ್ಕೊಂಡಾಗ ನೋಡ್ ಮಾಡ್ತೀವಿ. ನಾವ್ ಎಷ್ಟು ಲಿಸನ್ ಮಾಡ್ತೀವೋ ಅಷ್ಟೇ ಎಫೆಕ್ಟಿವ್ ಕಮ್ಯುನಿಕೇಟರ್ ಅಂತ ಅರ್ಥ. The more you listen, communication ಅಲ್ಲಿ effective communicator ಯಾರು? He listens 70%, speaks or communicates only 30%. Then he becomes an effective communicator. 70% ಸಂಭಾಷಣೆಯನ್ನ ಕೇಳಿಸ್ಕೋತೀನಿ, ಓಕೆ ಫೈನ್, ಆಮೇಲೆ ನನ್ನ ವಿಷಯದ ಬಗ್ಗೆ ಹೇಳ್ತೀನಿ, ಅವಾಗ you become an effective communicator. So it is more of listening. Listening is very, very, very important in an effective communication process. Any questions before we go forward? Questions? No questions? Okay, there is one. Nodding. Nodding. ತಲೆ ಆಡ್ಸೋದು. Yes, right, ಇಲ್ಲ, ಓಕೆ, ಅರ್ಥ ಆಗ್ತಾ ಇದೆ, ತಲೆ ಆಡ್ಸೋದು, ನಾಡಿಂಗ್. ಕೇಳಿಸ್ಕೋಬೇಕಾದ್ರೆ ಸುಮ್ನೆ ಹೆಂಗೆ ಅರ್ಥ ಆಗ್ತಾ ಇದೆ ಓಕೆ ಅಂತ ನಾಡ್ ಮಾಡ್ತಾ ಇದ್ದಾಗ ಅವ್ರಿಗೆ ಓಕೆ ಕೇಳಿಸ್ಕೋತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸುಮ್ನೆ ಅವ್ರನ್ನೇ ಹಿಂಗೆ ನೋಡ್ತಾ ಇದ್ರೆ ಅವ್ರಿಗೆ ಅಯ್ಯೋ ಏನೋ ಆಗ್ಯದೇವಾ ಅಂತ ನೋಡ್ಬೋದು. ಹೀಗೆ no one will understand that you are listening. Nodding back. Got it? Thank you, Shreyas. Next, Prajwal. ಯಾಕೆ ಸ್ಮೈಲ್ ಮಾಡ್ಬೇಕು? Why should we smile? ಸ್ಮೈಲ್ ಗೂ ಹೇಳ್ತಾರೆ ಫ್ರೌನ್ ಮಾಡಕ್ಕೆ there is lot of nerves involved ಅಂತೆ. ಸ್ಮೈಲ್ ಮಾಡಕ್ಕೆ ಬೇಕಾಗಿರೋ nerves ತುಂಬಾನೇ ಕಡಿಮೆ ಅಂತೆ. ಅಕೌಂಟ್ ಏನೋ ಹೇಳ್ತಾರೆ. So let us go see what does smile mean here in communication. Prajwal, go ahead. What do you see there? A baby smiling. Next. Sell more involving least expenditure. ನೀವು ಯಾವಾಗ ಸ್ಮೈಲ್ ಮಾಡ್ತಿರೋ ನೀವು ಶೇರ್ ಮಾಡ್ಬೇಕಾಗಿರೋ ಐಡಿಯಾಸ್, ಫೀಲಿಂಗ್ಸ್, ಥಾಟ್ಸ್ ತುಂಬಾ ಜನಕ್ಕೆ ಕೇಳಿಸುತ್ತೆ, ಕಡಿಮೆ ಖರ್ಚಲ್ಲಿ. ಸ್ಮೈಲ್ ಇಸ್ ಸೆಲ್ ಮೋರ್. ಇಟ್ ಇಸ್ ನಾಟ್ ಸೆಲ್ಲಿಂಗ್ ವಸ್ತುಗಳನ್ನ ಸೆಲ್ ಮಾಡೋದಲ್ಲ. ನನ್ನ ಥಾಟ್ಸ್, ನನ್ನ ಐಡಿಯಾಸ್, ನನ್ನ ಫೀಲಿಂಗ್ಸ್,
ನಾನ್ ಕೊಡೋ ವಿಷಯದ ಬಗ್ಗೆ ಲರ್ನಿಂಗ್ಸ್ ಅವ್ರು ಬೇಗನೆ ಕಲಿತಾರೆ. ದ ಮೋರ್ ಯು ಸ್ಮೈಲ್ ಅಂಡ್ ಲರ್ನ್. Before I go, that it is not there in the slide, I want to say the last one point is there are 3 ways in way you can become an effective communicator. Listen, acknowledge, ask, and then speak. It's not there in the PPT. You will have to make a note or do something. It is listen, acknowledge, ask, and then speak. Speak through your eyes, your verbal communication, through your body language, gestures, but listen, acknowledge, ask, and then speak. Any doubts, any questions? Can we move forward? I think no questions, ma'am. ಎಲ್ಲರಿಗೂ ತುಂಬಾ ಜಾಸ್ತಿ ಅರ್ಥ ಆಗ್ಬಿಟ್ಟಿದೆ. Okay, there's also one more point which is not there in the PPT. Because I thought Prajwal is asking for many people will be communicating, and many people will be asking me questions. So the next one is, how do I learn? Because most of you, I've heard it's your PUC students or degree students here. You learn 20% ನಾವ್ ಏನ್ ಕೇಳಿಸ್ಕೊತೀವೋ ನಮ್ ತಲೆಯಲ್ಲಿ ಇರುತ್ತೆ. 30% ನಾವ್ ಏನ್ ಕೇಳಿಸ್ಕೊಂಡು ಏನ್ ನೋಡ್ಕೊಂಡ್ ಮಾಡ್ತೀವೋ ಉಳಿಯತ್ತೆ. 50% ನಾವ್ ಏನ್ ಕೇಳಿಸ್ಕೊತೀವೋ ಏನನ್ ನೋಡ್ತೀವೋ ಏನನ್ ಮಾಡ್ತೀವೋ ತಲೆಯಲ್ಲಿ ಉಳಿಯುತ್ತೆ. So if you are doing a communication, it should be very communicative. ಹೇಳೋದಲ್ಲೂ ಇರ್ಬೇಕು, ಜೆಸ್ಚರ್ ಅಲ್ಲೂ ಇರ್ಬೇಕು, ಮಾಡು ತೋರಿಸ್ಬೇಕು. That becomes a true leader and you are an effective communicator. Prajwal, you can take up questions now. Yes, ma'am. Even I have one question. Go ahead, Prajwal. Basically, even when I was in SSLC ಅಥವಾ PUC ಅಲ್ಲಿದ್ದಾಗ, even ಕೆಲವು ಸತಿ ಈಗನೂ ಕೂಡ ನಮಗೆ we get doubts. Pardon? ನಮಗೆ ಡೌಟ್ಸ್ ಗಳಿರುತ್ತೆ ಮೇಡಮ್. Correct. ಬಟ್ ಅದನ್ನ ಕೇಳಕ್ಕೆ ಹಿಂಜರಿಕೆ ಇರುತ್ತೆ. ಎಷ್ಟೋ ಸತಿ ಅದನ್ನ ಕೇಳ್ಬೇಕು ಅಂತ ಇರುತ್ತೆ, ಕೇಳಿದ್ರೆ ತಿಳ್ಕೊಂತೀವಿ ಅಂತಾನು ಗೊತ್ತಿರುತ್ತೆ, ಆದ್ರೆ ಕೇಳಕ್ಕೆ ಹೋಗಲ್ಲ. ಈವನ್ ನೆನ್ನೆನಾದ್ರೂ ಅಷ್ಟೇ ನಾವು ಈ ಟ್ರೈನಿಂಗ್ ಸೆಷನ್ ಮಾಡ್ತಾ ಸಂದೀಪ್ ಸರ್ ವಾಸ್ ಟೆಲ್ಲಿಂಗ್, ಮುಜುಗರ ಆಗ್ಬಿಡುತ್ತೆ ಯಾರಿಗಾರು ಕೇಳ್ತೀವಿ ಅಂತ. ಸೊ ಹೌ ಟು ಓವರ್ಕಮ್ ದಟ್ ಬ್ಯಾರಿಯರ್? Okay, how to overcome the barrier of asking questions? Yes. That's your question. Yes. Okay. Until I put my thoughts to actions, my communication is not effective. Okay. Thoughts alle ulkolte, nan clarity sigalla, because you remember about the 7 points we talked about. Clarity iralla, concreteness of learning iralla. ನನ್ ಕನ್ಸೈಸ್ಗೆ ನಾನು ಅದ್ ಸರಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ತಲೆಯಲ್ಲಿ ಹೋಗಿ ಸೇರ್ಬಿಡುತ್ತೆ. ಸೊ ಅದ್ರ ಬಗ್ಗೆ ನಾವ್ ಚಿಂತೆನೆ ಮಾಡಲ್ಲ, ಅದ್ರ ಬಗ್ಗೆ ಓದೋದು ಕಡಿಮೆ ಇರುತ್ತೆ. Until you stand up, to stand up, it's only thing is ಇವಾಗ ರೇಸ್ ಮಾಡೋದು. ನಮ್ಮ ಝೂಮ್ ಮೀಟಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಕೈ ತೆಗೀರಿ ಅಂತೀವಿ. ಅಲ್ಲೂ ಕ್ಲಾಸ್ ಅಲ್ಲೂ ಇದೆ ಕೈ ಎತ್ತಿ ಅಂತ, ಕೈ ಎತ್ತೋದಂತೂ ಕಡಿಮೆ. All that you can do is, even if your question is wrong, you get clarity that your question is wrong. Okay. Isn't it? Yes, ma'am. ನಮ್ಗೆ ಯಾಕೆ ಮುಜುಗರ ಆಗತ್ತೆ? ನಾನ್ ಕೇಳೋದನ್ನ ನೋಡಿ ಎಲ್ಲಾರು ನಕ್ಬಿಡ್ತಾರೋ, ಮೇಡಮ್ ಇದು ಅರ್ಥ ಆಗ್ಲಿಲ್ವಲ್ಲೋ ಅಂತ ಕೇಳ್ಬಿಡ್ತಾರೋ, ಅದಕ್ಕೆ ಮುಜುಗರ ನಮ್ಗೆ. It is not for the reason of she is not going to answer or ನನ್ question correct ಇದೆ ನಾನು ಹೆಂಗ್ ಕೇಳೋದು ಅಂತಿಲ್ಲ. The mujugara is my question right? How will you know if your question is right until you have not asked? True. ಆ ಕ್ವೆಶನ್ ತಪ್ಪೇ ಇದ್ದು, ತಪ್ಪಾಗಿರೋ ಕ್ವೆಶನ್ ಇದ್ರು ನಾವ್ ಎದ್ದು ನಿಂತ್ಕೊಂಡು ಕೇಳಿದ್ರೆ
ಎಲ್ಲಾರು ನಕ್ಕಿದ್ರು ನಂಗೆ ಅರ್ಥ ಆಗತ್ತಾ ಕ್ವೆಶನ್ ರೈಟ್ ಇಲ್ಲ ಅಂತ. That's the first step for your effective communication. You have started to speak. Acknowledge your thoughts. Only then you will understand and you'll go. Yes. Any question? Any other questions from participants? Okay, this is about communication. You can ask me about learning, study habits, anything that you have. I will answer you because I have enough time now. Prajwal is giving me time till 11:30. If I'm correct, Prajwal? Yes, ma'am. Okay. ನಿಮಗೆ ಕಮ್ಯುನಿಕೇಶನ್ ಅಲ್ಲದೆ ನಿಮ್ಮ ಸ್ಟಡಿ ಟೆಕ್ನಿಕ್ಸ್ ಅಥವಾ ಯಾವ್ದ್ರ ಬಗ್ಗೆ ಬೇಕಾದ್ರೂ ಕೂಡ ಅವ್ರ ಹತ್ರ ಕ್ವಶನ್ ಕೇಳ್ಬೋದು. ಎವ್ರಿಥಿಂಗ್. How to remove the stage fear in our mind. Okay. There is one saying, fake it to make it. ಕೇಳಿದ್ದೀರಾ ಇದು? Fake it to make it. Okay, ನಾನು ಸ್ಟೇಜ್ ಹೋಗ್ತೀನಿ, ಫೇಕ್ ಮಾಡ್ತೀನಿ, ನಂಗೆ ಏನು ಭಯ ಇಲ್ಲ ಅಂತ. First point. Second, I look into the people as if no one is there in front of me. That is what I did first time. First time ನಾನು ಮೇಲೆ ಹೋದಾಗ ಸ್ಟೇಜ್ಗೆ, that was in my class 12, that is PUC second year ಅಲ್ಲಿ. ಮೇಲೆ ಸ್ಟೇಜ್ಗೆ ಹೋದಾಗ I told, ಯಾರು ಇಲ್ಲ, ನಾನು ಒಬ್ಳೆ ಮಾತಾಡ್ತಾ ಇದ್ದೀನಿ, ಎಲ್ಲರೂ ಕೇಳಿಸ್ಕೊಂಡ್ರು ಸರಿ, ಚಪ್ಪಾಳೆ ಹೊಡೆದ್ರು ಸರಿ, ಚಪ್ಪಾಳೆ ಹೊಡಿತಾ ಇದ್ರು ಸರಿ, ನಾನು ಮಾತಾಡ್ಬಿಟ್ಟು ಬರ್ತೀನಿ. I went there, I spoke, I came back. I didn't win any prize. ಅದೊಂದು ಸ್ಪೀಚ್ ಕಾಂಪಿಟಿಷನ್. And then degree allo hange madide. Degree what I did, I was only looking the next step. I was only looking at my friends. Nan friends na ಒಂದು ಕಾರ್ನರ್ ಇಂದ ಇನ್ನೊಂದು ಕಾರ್ನರ್ ವರೆಗೂ ಕೂರಿಸಿದ್ದೆ, ಅವ್ರನ್ನ ಮಾತ್ರ ನೋಡ್ತಾ ಇದ್ದೆ. Done. Third step, I went there, I started looking ನನ್ನ ಫ್ರೆಂಡ್ಸ್ ಗೋಡೆಗಳು, ನನ್ನ ಫ್ರೆಂಡ್ಸ್ ಗೋಡೆಗಳು ಸುತ್ಕೊಂಡು ನೋಡೋದು, ಮತ್ತೆ ನನ್ನ ಫ್ರೆಂಡ್ಸ್ ನೋಡೋದು, ಏನೋ ಒಂದು ಮಾತಾಡ್ಬಿಟ್ಟು ಬಂದೆ. First thing is fake it to make it. Second thing is have some group of friends or something. ಏನು ಇಲ್ಲ ಅಂದ್ರು ಗೋಡೆ ಪಾಪ ಏನ್ರಿ ತೋರ್ಸತ್ತೆ ನಿಮ್ಗೆ, ಏನು ಕಮ್ಯುನಿಕೇಟ್ ಮಾಡಲ್ಲ, ಅದ್ ನಿಮ್ ಜೊತೆನೆ ಇರುತ್ತೆ. ನೀವೇನ್ ಹೇಳ್ತೀರೋ ಗೋಡೆ ಕೇಳುತ್ತೆ. ಅದನ್ನ ನೋಡ್ಕೊಂಡು ಮಾತಾಡಿ, ಹೋಗ್ತಾ 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 ಎಲ್ಲಾರನ್ನೂ ನೋಡ್ಕೊಂಡು ಮಾತಾಡಕ್ ಶುರು ಮಾಡಿ. But that's more of public speaking. We can probably, when we have a personal program, we can work with that, Shreyas. But as of now, this is what I can give tips. Thank you. Even there is a personal example of mine, ma'am. Actually, Yes, Prajwal. ನಾನು ನನ್ನ ಮೊದಲು ಭಾಷಣವನ್ನು ಶುರು ಮಾಡಿದಾಗ ತುಂಬಾ ಕಾನ್ಫಿಡೆನ್ಸ್ ಯಾವಾಗ ಸಿಕ್ತಿತ್ತಂದ್ರೆ, ಮುಂದೆ ಯಾರೋ ನಮಗ್ ಪರಿಚಯ ಇದ್ದವ್ರು ಕೂತು ನಗ್ತಾ ನಾಡಿಂಗ್ ಮಾಡ್ತಾ ಇದ್ರಲ್ಲ, ಅವಾಗ ನಾನು ಹೇಳ್ತಿರೋದು ಸರಿ ಅಂತ ಅನ್ಕೊಂಡು ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಬರ್ತಾ ಇತ್ತು ಮಾತಾಡಕ್ಕೆ. Exactly. You remember nodding, listening. ನಾವು ಲಿಸನ್ ಮಾಡೋದು ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ, ನಾವು ನಾಡ್ ಮಾಡೋದ್ರಿಂದ ಗೊತ್ತಾಗುತ್ತೆ. ನಿಂಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸುಮ್ನೆ ಅಂತ ತಲೆ ಆಡ್ಸ್ಕೊಂಡು ಸ್ಮೈಲ್ ಮಾಡ್ತಾ ಇರೋ ಸಾಕು. ಇದನ್ನೆಲ್ಲ ಹೇಳಿದೀವಿ ನಮ್ ಫ್ರೆಂಡ್ಸ್ಗೆ. ನಿಂಗೆ ಏನು ಅರ್ಥ ಆಗ್ಲಿಲ್ಲ ಅಂದ್ರೆ ಕುತ್ಕೊಂಡು ಅಲ್ಲಿ ಮಾತ್ರ ನಾನು ನೋಡ್ತಾ ಸ್ಮೈಲ್ ಮಾಡ್ತಾ ಇರು, ತಲೆ ಆಡಿಸ್ತಾ ಇರು ಸಾಕು. ಓಕೆ, ಡನ್. ಐ ನೋ someone is confidently listening to me. Any more questions? ಸಿದ್ಧರಾಜು ಪರಮಶಿವ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. Yes. Sir, you can speak. ಹಲೋ ಅನುರಾಧ ಮೇಡಮ್. ಹೇಳಿ ಸರ್. ಇತ್ತೀಚಿನ ದಿನಗಳಲ್ಲಿ ಲಾಕ್ಡೌನ್ ಇಂದ ನಾವು ಸಫರ್ ಮಾಡೋ ಟೈಮ್ ನಲ್ಲಿ ಸ್ಕೂಲ್ಗಳಲ್ಲಿ ಆನ್ಲೈನ್ ಟೀಚಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಎಸ್ ಸರ್. ಈ ಆನ್ಲೈನ್ ಟೀಚಿಂಗ್ ಅಂತ ಬಂದಾಗ Zoom ಆಪ್ ತುಂಬಾನೇ ಕನ್ವೀನಿಯಂಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಯಾರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆಯೋ ಅವ್ರು ತುಂಬಾನೇ ಫಾಸ್ಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಈ Zoom ಆಪ್ ನ ಫಸ್ಟ್ ಟೈಮ್ ಯೂಸ್ ಮಾಡೋದು, ಅದು ಟೀಚರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಕಸ್ಟಮರ್ಸ್ ಇರ್ಬೋದು, ಅದನ್ನ ಎಫೆಕ್ಟಿವ್ ಆಗಿ ಯಾವ ರೀತಿ ನೀವು ಅದನ್ನ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಯಾವ್ದಾರ ಒಂದು ವೆಬಿನಾರ್ ಅಥವಾ ಗೈಡಿಂಗ್ಸ್
ಏನಾದ್ರೂ ಸಿಗ್ಬೋದಾ? ಎಷ್ಟು ಜನ ಗವರ್ಮೆಂಟ್ ಸ್ಕೂಲ್ ಮಕ್ಕಳುಗಳಿಗೆ ಏನು ಗೊತ್ತಿರಲ್ಲ, ಇರಲ್ಲ, ಅಂತವ್ರಿಗೆ ನಾವು ಟ್ರೈನಿಂಗ್ ಏನಾದ್ರು ಪ್ರೊವೈಡ್ ಮಾಡ್ಬೋದಾ? ಸರ್ ಝೂಮ್ ಆಪ್ ನ ಹೇಗೆ ಯೂಸ್ ಮಾಡೋದು ಅಂತ ನಾವು ಒಂದು ಟ್ರೈನಿಂಗ್ ಮಾಡಿದ್ವಿ ಒಂದು ಸ್ಕೂಲ್ಗೆ. But that's a full, at least we need around 50 to 60 minutes for you to go online and teach you. It will be like online ಅಲ್ಲಿ ನಾವು ಹೋಗ್ತಾ ಇರ್ತೀವಿ, ನೀವು ಹೋಗ್ಬೋದು, ಸಿಸ್ಟಮ್ ಅಲ್ಲಿ ಹೋಗ್ತಾ ಹೇಳ್ಕೊಡ್ಬೋದು. ಆಸ್ ಆಫ್ ನಾವು ನಾ ಹೇಳೋದಂದ್ರೆ ಒಂದು ಫೀಚರ್, ಈಗ PPT ನೋಡ್ತಾ ಇದ್ದೀರಲ್ಲ, ಸೊ ದೇರ್ ಆರ್ ಮೆನಿ PPTs ಫಾರ್ ದ ಟೀಚರ್ಸ್. ಟೀಚರ್ಸ್ ಏನ್ ಮಾಡ್ತಾರಂದ್ರೆ ಅದನ್ನ ಅವ್ರು ರೆಡಿ ಮಾಡ್ಕೊಂಡು ಪ್ರೆಸೆಂಟ್ ಮಾಡ್ಬೇಕು, ಫಸ್ಟ್ ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್, ಮಕ್ಕಳಾಗಿ ಈಗ ನಾನು ಸ್ಟೂಡೆಂಟ್ ಆಗಿ ಹೇಗ್ ಕೇಳಿಸ್ಕೋಬಹುದು ಅಂದ್ರೆ, ಫೋನ್ ಯೂಸ್ ಮಾಡಿದ್ರೆ ತುಂಬಾನೇ ಕಡಿಮೆ ಎಫೆಕ್ಟಿವ್ ಆಗಿರುತ್ತೆ. ಯಾಕಂದ್ರೆ ನಾನು PPT ನೋಡೋದು ಒಂದು ಸ್ಕ್ರೀನ್ ಅಲ್ಲಿ, ನಾನು ಚಾಟ್ ಮಾಡೋದು ಇನ್ನೊಂದು ಸ್ಕ್ರೀನ್ ಅಲ್ಲಿ, ಮತ್ತೆ ನಾನು ಮುಖಗಳು ನೋಡೋದು ಇನ್ನೊಂದು ಸ್ಕ್ರೀನ್ ಅಲ್ಲಿ. ಸೊ ಅದು ತುಂಬಾ ಲೀಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಬಟ್ ನನಗ್ ಬೇಕಾದಾಗ ನಾನು ಹೋಗಿ ಮಾತಾಡ್ಬೋದು, ನನಗ್ ಬೇಕಾದಾಗ ನಾನು ಹೋಗಿ ಮಾತಾಡ್ಬೋದು, ಅದು ಎಫೆಕ್ಟಿವ್ ಆಗಿದೆ as of now. But full Zoom app na hege use madodu, we need at least another half an hour to 50 minutes, 30 to 50 minutes for me to explain to you the process. Thank you. And there is one note from my point of view. Ivattenu Anuradha madam explain ಮಾಡಿದ್ರಲ್ಲ, if you have heard it properly, ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ, it will be very useful for you in your life. Of course ಅದು ಲೈಫ್ ಅಲ್ಲಿ ಯೂಸ್ಫುಲ್ ಆಗುತ್ತೆ, ಬಟ್ ಅದರ್ ದೆನ್ ಹೆಂಗ್ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೇಮ್ ಈಗ ಅನುರಾಧ ಮೇಡಮ್ ಏನ್ ಹೇಳಿದ್ರು, I studied it in my final year degree. I am studying it in my MBA. ಸೊ ಒಂದೊಂದು ಕೋರ್ಸ್ಗಳಾಗಿ ನಮಗೆ ಇದನ್ನ ಕಲಿಸ್ತಾ ಇದ್ದಾರೆ. ನಾವು ಇದನ್ನ ನಿಮಗೆ ಇವತ್ತು 1 ಗಂಟೆಯಲ್ಲಿ ಅನುರಾಧ ಮೇಡಮ್ ನಿಮಗೆ ಹೇಳಿದ್ದಾರೆ, ಇದು ನಿಮಗೆ ಅರ್ಥ ಆಗಿದೆ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಇನ್ ಯುವರ್ ಅಕಾಡೆಮಿಕ್ಸ್ ಅಂಡ್ ಆಲ್ಸೋ ಇನ್ ಯುವರ್ ಲೈಫ್. More than all that, knowledge is only for tale, action is for your life. That's true, ma'am. When you have knowledge, nan tale tumbide, nan ಆ knowledge na action ಅಲ್ಲಿ ಕನ್ವರ್ಟ್ ಮಾಡಿದ್ರೆ it is my life. True. So once you put your knowledge to action, then you are an effective communicator. Any other questions? Thank you so much, ma'am, for a wonderful session. Thank you, Deepak Rao. My pleasure. So is there any questions? Next slide. Yes. Thank you, Prajwal, President JC Bilalkoppa, for inviting me. And this is my mail ID and my phone number if you have any doubts. I do a lot of life skill coaching for children and for adults to help them in their life. And I especially have taken up career coaching as a process for children from 8th standard to up to master degree people, to help them in their career growth. If you have any doubts, any questions to be asked for any point of it, please do mail me. You can call me or text me in my mail ID. Thank you very much, Prajwal. Over to President. Welcome, ma'am. Welcome. So ellaru please note on the mail ID. I will stop the screen sharing then. Thank you all. So thank you very much, Anuradha madam. Thank you, Prajwal. It is an honor for us to have you in our JC Bilalkoppa training nalli. ತುಂಬಾ ಖುಷಿ ಆಯ್ತು. ಅಂಡ್ ಸ್ಟೂಡೆಂಟ್ಸ್ ಗೆ ವಿ ಹ್ಯಾವ್ ಗಾಟ್ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಯಾವ ವಿಷಯದ ಬಗ್ಗೆ ಬೇಕಾದ್ರೂ ಹೇಳ್ಬಹುದು. ನೀವು ಯಾವ ವಿಷಯದ ಬಗ್ಗೆನೂ ಕ್ವಶನ್ ಕೇಳಿದ್ರು ಯು ಕ್ಯಾನ್ ಟೆಲ್ ದಟ್ ಟೈಪ್ ಆಫ್ ಎ ಪರ್ಸನಾಲಿಟಿ ಯು ಆರ್. ಅಂಡ್ ಪ್ಲೀಸ್ ಅವ್ರೇನ್ ಮೇಲ್ ID ಫೋನ್ ನಂಬರ್ ಕೊಟ್ಟಿದ್ದಾರೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಹರ್ ಫಾರ್ ಎವ್ರಿಥಿಂಗ್. ಅಂಡ್ ಶಿ ಡಸ್ ಲಾಟ್ ಆಫ್ ಸೆಷನ್ಸ್, ಕೆರಿಯರ್ ಗೈಡೆನ್ಸ್ ಆಗಿರ್ಬೋದು, ನಿಮಗೆ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಆಗಿರ್ಬೋದು. ಶಿ ಇಸ್ ಇನ್ ಟು ಎವ್ರಿಥಿಂಗ್. ನಿಮಗೆ ನಿಮ್ಮ ಲೈಫ್ ನಲ್ಲಿ ಇರುವಂತಹ ಎಲ್ಲ ಸ್ಕಿಲ್ಸಿಗೂ
ಶಿ ಕ್ಯಾನ್ ಬಿ ಅ ಮೆಂಟರ್ ಫಾರ್ ಯು ಅಂತ ಹೇಳ್ತಾ, ಇಟ್ ವಾಸ್ ಎ ವಂಡರ್ಫುಲ್ ಸೆಷನ್ ಮೇಡಮ್. ತುಂಬಾ ಅದ್ಭುತವಾದಂತಹ ಸೆಷನ್ ನ ಮಾಡಿದ್ರ. ತುಂಬಾ ಖುಷಿ ಆಯ್ತು. ಪಾರ್ಟಿಸಿಪೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಪ್ರಸಾದ್ ಸರ್, ದ ಚೀಫ್ ಗೆಸ್ಟ್ ಆಫ್ ಟುಡೇ, ಎನಿ ಫೀಡ್ಬ್ಯಾಕ್ ಫ್ರಮ್ ಯು? ಹಲೋ, ಕೇಳ್ತಾ ಇದೆಯಾ? ಎಸ್ ಸರ್. ಥ್ಯಾಂಕ್ ಯು ಪ್ರಜ್ವಲ್. ಸೊ ಇಂಥ ಒಂದು COVID-19 ತುರ್ತು ಸಂದರ್ಭದಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮ JC ಬಿಳಾಲ್ ಕೊಪ್ಪದ ತಂಡದವರು ಉತ್ತಮ ವೆಬಿನಾರ್ಗಳನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಕಂಗ್ರಾಚುಲೇಷನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಅನುರಾಧ ಮೇಡಮ್ ಅವರು ಇವತ್ತು ನಾವು ಪರಿಣಾಮಕಾರಿಯಾಗಿ ಮಾತಾಡೋದು ಹೇಗೆ, ಯಾವ ರೀತಿ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ. ಸೊ ಇದನ್ನ ನಮ್ಮ ಜೀವನದಲ್ಲಿ ಎಲ್ಲರೂ ಕೂಡ ಅಳವಡಿಸ್ಕೊಂಡು ನಮ್ಮ ಬೌದ್ಧಿಕ ತಿಳುವಳಿಕೆಯ ಮುಖಾಂತರವಾಗಿ ಮಾತಾಡುವ ಕಲೆಯನ್ನ ಕಲಿಬೇಕು ಅಂತ ಹೇಳ್ತಾ, ಅದೇ ರೀತಿ ಈ ಒಂದು ತುರ್ತು ಸಂದರ್ಭದಲ್ಲಿ ಹೇಗೆ ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು ಕೂಡ ಮುಂದೆ ಕೂಡ ಇದೇ ರೀತಿ ಈ ಲಾಕ್ಡೌನ್ ಏನಾದ್ರೂ ಕಂಟಿನ್ಯೂ ಆದ್ರೆ ಈ ಸಂದರ್ಭದಲ್ಲಿ ಕೂಡ ಎಲ್ಲಾ JC ಮಿತ್ರರು ಹೆಚ್ಚಿನ ಸೇಫ್ ಆದ ಪ್ಲೇಸ್ ಅಲ್ಲಿ ಸೇಫ್ ಆದ ರೀತಿಯಲ್ಲಿ ಎಲ್ಲ ಸಾಮಾಜಿಕ ಸೇವೆಗಳನ್ನ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಪ್ರಜ್ವಲ್. ಓವರ್ ಟು ಪ್ರಜ್ವಲ್. Thank you, Prasad sir. I would like to call JC Sushant for the vote of thanks. JCI India Zone 14 JCI ಬೆಳಲ್ಕೊಪ್ಪದ ಪಂಚರತ್ನ ಎಂಪವರಿಂಗ್ ಯೂತ್ಸ್ ನ 2ನೇ ದಿನದ ತರಬೇತಿಯು ಯಶಸ್ವಿಯಾಗಿ ಮುಗಿದಿದೆ. ಪ್ರತಿಯೊಂದನ್ನು ನಡೆಸಲು ಒಬ್ಬ ಸಮರ್ಥವಾದ ನಾಯಕ ಬೇಕು. ಅದೇ ರೀತಿ ಈ ನಮ್ಮ ತರಬೇತಿಯನ್ನು ನಡೆಸಲು ಕಾರಣೀಕರ್ತರಾದಂತಹ ನಮ್ಮ JCI ಬೆಳಲ್ಕೊಪ್ಪದ ಅಧ್ಯಕ್ಷರಾದ JC ಪ್ರಜ್ವಲ್ ಜೈನ್ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಂದಿನ ತರಬೇತಿಯಾದ ಎಫೆಕ್ಟಿವ್ ಕಮ್ಯುನಿಕೇಶನ್ ಇದನ್ನು ಎಫೆಕ್ಟಿವ್ ಆಗಿ ನಡೆಸಿಕೊಟ್ಟು ನಮ್ಮ ಮಾತಿಗೆ ಒಂದು ಹೊಸ ಆಯಾಮವನ್ನೇ ಹಾಕಿಕೊಟ್ಟಂತಹ ರಾಷ್ಟ್ರೀಯ ತರಬೇತುದಾರರಾದ ವಲಯ ಸಂಯೋಜಕರಾದ JC ಅನುರಾಧ ಜಯಚಂದ್ರ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಮಗೆ ಮಾರ್ಗದರ್ಶನವನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದ JCI ಬೆಳಲ್ಕೊಪ್ಪದ ನಿಕಟಪೂರ್ವ ಅಧ್ಯಕ್ಷರು, ಸದಸ್ಯರು, ಪೂರ್ವಾಧ್ಯಕ್ಷರು ಹಾಗೂ ಎಲ್ಲ ನಮ್ಮ ತಂಡದವರಿಗೂ ಕೂಡ ಧನ್ಯವಾದಗಳು. ಹಾಗೂ ನಮ್ಮ ಈ ತರಬೇತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ವಂದನಾರ್ಪಣೆಯನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುಶಾಂತ್ ಫಾರ್ ಪ್ರಪೋಸಿಂಗ್ ವೋಟ್ ಆಫ್ ಥ್ಯಾಂಕ್ಸ್. ಇವತ್ತೊಂದು ಅದ್ಭುತವಾದಂತ ಸೆಷನ್ ನ 2 ದಿನದಿಂದ ಕೇಳ್ತಾ ಬರ್ತಿದೀವಿ. ನಾಳೆ ಕೂಡ ಒಬ್ಬ ಅದ್ಭುತವಾದಂತಹ ತರಬೇತುದಾರ ಶಿವಕುಮಾರ್ ಅವರು, ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಂತಹ ಒಬ್ಬ ಶಿಕ್ಷಕರಾದಂತಹ ಶಿವಕುಮಾರ್ ಅವರಿಂದ ನಾಳೆ ನಿಮಗೆ ಗೋಲ್ ಸೆಟ್ಟಿಂಗ್ ಬಗ್ಗೆ, ಗುರಿಯನ್ನ ಹೇಗೆ ನಾವು ಗುರಿಯನ್ನ ಇಡಬೇಕು, ಗುರಿಯನ್ನ ಹೇಗೆ ನಾವು ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದಂತಹ ತರಬೇತಿಯನ್ನ ನೀಡಲು ಶಿವಕುಮಾರ್ ಅವರು, ವಲಯ ತರಬೇತುದಾರರಾದ ಶಿವಕುಮಾರ್ ಅವರು ಬರ್ತಿದ್ದಾರೆ. ಇದೇ ಪಾರ್ಟಿಸಿಪೇಷನ್ ನಾವು ನಾಳೆ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂಡ್ ಥ್ಯಾಂಕ್ ಯು ಎವ್ರಿವನ್ ಫಾರ್ ದ ಪಾರ್ಟಿಸಿಪೇಷನ್. ಪ್ರಸಾದ್ ಸರ್, ವೋಟ್ ಆಫ್ ಥ್ಯಾಂಕ್ಸ್ ಅಲ್ಲಿ ಬಿಟ್ಟು ಹೋಗಿದ್ರು ನಿಮ್ನ. ಅಧ್ಯಕ್ಷ ಆಗಿ ನಾವಂತೂ ಬಿಟ್ಟು ಹೋಗಲ್ಲ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಪ್ರಸಾದ್ ಸರ್. ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ದ ಮೀಟಿಂಗ್. No problem. It's my pleasure.